So, hello everyone, welcome to all my YouTube channel. So, ನಾವು ಪ್ರಿವಿಯಸ್ ಕ್ಲಾಸಲ್ಲಿ SSC GD ಮತ್ತು SSC MTS ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕ್ವಶನ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆಲ್ರೆಡಿ ನಾವು 6 ಸೆಟ್ನ ಕಂಪ್ಲೀಟ್ ಮಾಡಿದ್ವಿ, ಪ್ರಾಕ್ಟೀಸ್ ಸೆಟ್ನ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಕ್ಟೀಸ್ ಸೆಟ್ ನಂಬರ್ 7 ಆಗಿರೋದು. ಸೊ ಪ್ರಾಕ್ಟೀಸ್ ಸೆಟ್ ನಂಬರ್ ಎಷ್ಟು? 7th ನಂಬರ್ ಆಗಿರೋವಂಥದ್ದು. ಸೊ SSC GD ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ರಲ್ಲ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಯಾಕಂದರೆ ಸೇಮ್ ಇದೇ ಥರನೇ ಕ್ವಶನ್ಸ್ ಬರ್ತವೆ, 100% ಇದೇ ಥರನೇ ಕ್ವಶನ್ಸ್ ಬರ್ತವೆ. ಯಾವುದೇ ಥರ ಇವು ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಬರಲ್ಲ. ಯಾಕಂತಂದರೆ ನಮ್ಮ ಎಕ್ಸಾಮಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರ ಬೇಸಿಸ್ ಮೇಲೆ ಕ್ವಶನ್ಸ್ ಬರ್ತವೆ. ಸೊ ನಾನು ನಿಮ್ಗೆ ಇರೋದಾಗಿ ಆಪ್ಟಿಟ್ಯೂಡ್ದು 10 ಕ್ವಶನ್ಸ್ ಆ್ಯಂಡ್ ರೀಸನಿಂಗ್ದು 10 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಕರೆಕ್ಟಲ್ಲ? ಸೊ ಅದರಲ್ಲಿ ನಾವು ಫಸ್ಟ್ ರೀಸನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದಾರೆ ಅಂದರೆ, ಸೊ ಫಸ್ಟ್ ಕ್ವಶನ್ ಕೊಟ್ಟಿದ್ದವರು ಒಂದು ಸಿಲಾಜಿಸಮ್ ಕ್ವಶನ್ ಕೊಟ್ಟಿದ್ದಾರೆ ಅವರು. ಸಿಲಾಜಿಸಮ್ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಚಾಪ್ಟರ್ಲಿ ಹೇಳಿದ್ದೀನಿ ಅದು ಹೇಗಿರುತ್ತೋ ಅದನ್ನು ಹೇಗೆ ಬಿಡಿಸೋದಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಆಲ್ ಕುಕುಂಬರ್ಸ್ ಆರ್ ಕ್ಯಾರೆಟ್ಸ್ ಅಂತ. ಎಲ್ಲ ಸೌತೆಕಾಯಿಗಳು ಕ್ಯಾರೆಟ್ಗಳಾಗಿದಾವೆ ಅಂತ. ಅಂದರೆ ಆಲ್ ಕುಕುಂಬರ್ಸ್, ಸೊ CEO ಅಂತ ರಿಪ್ರೆಸೆಂಟ್ ಮಾಡಿರಿ, ಎಲ್ಲ ಕುಕುಂಬರ್ಸ್ ಏನಾಗಿದ್ದಾವೆ? ಕ್ಯಾರೆಟ್ ಆಗಿದ್ದಾವೆ ಅಂತ, ಕ್ಯಾರೆಟ್. ಸೊ ಮತ್ತು ಆಲ್ ಕುಕುಂಬರ್ಸ್ ಆರ್ ಬೀನ್ಸ್ ಅಂತ. ಆಲ್ ಕುಕುಂಬರ್ಸ್ ಆರ್ ಬೀನ್ಸ್, ಆಲ್ ಕುಕುಂಬರ್ಸ್ ಆರ್ ಕೂಡ ಏನಾಗಿದ್ದಾವೆ? ಬೀನ್ಸ್ ಆಗಿದ್ದಾವೆ. ಮತ್ತು ಸಮ್ ಬೀನ್ಸ್ ಆರ್ ಆ್ಯಪಲ್ಸ್ ಅಂತ. ಸೊ ಅದರಲ್ಲಿ ಕೆಲವೊಂದು ಬೀನ್ಸ್ಗಳೇನಾಗಿದೆ? ಆ್ಯಪಲ್ಸ್ ಆಗಿದಾವೆ ಅಂತ. ಹಾಗಾದರೆ ಅದ್ರ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಏನಿರುತ್ತೆ ಅಂತ. ಸೊ ಸಮ್ ಆ್ಯಪಲ್ಸ್ ಆರ್ ಕುಕುಂಬರ್ಸ್. ನೋಡ್ರಿ, ಕುಕುಂಬರು ಮತ್ತು ಆ್ಯಪಲಿಗೆ ಏನಾದರೂ ಲಿಂಕ್ ಇದೆ? ಇಲ್ಲ. ಸೊ ರಿಲೇಷನ್ ಇಲ್ಲ ಅಂದರೆ ಇದು ರಾಂಗ್ ಸ್ಟೇಟ್ಮೆಂಟ್ ಅಂತ. ಸಮ್ ಬೀನ್ಸ್ ಆರ್ ಕ್ಯಾರೆಟ್ಸ್ ಅಂತ. ಸೊ ಸಮ್ ಬೀನ್ಸ್ ಮತ್ತು ಕ್ಯಾರೆಟ್. ಬೀನ್ಸ್ ಕೆಲವೊಂದು ಕುಕುಂಬರು ಅಲ್ಲ, ಎಲ್ಲ ಕುಕುಂಬರು ಬೀನ್ಸ್ ಆದರೆ ಅದರಲ್ಲಿ ಅರ್ಧ ಬೀನ್ಸು ಕ್ಯಾರೆಟಿಗೆ ಸಂಬಂಧಪಡ್ತವೆ, ಕರೆಕ್ಟ್? ಅದಕ್ಕೆ ಇದು ಸ್ಟೇಟ್ಮೆಂಟ್, ಇದು ಕನ್ಕ್ಲೂಷನ್ 2 ರೈಟ್ ಆಗುತ್ತೆ. ಸೊ ಆದ್ದರಿಂದ ನಮಗೆ ಆಪ್ಷನ್ ನಂಬರ್ ಯಾವುದಾಗುತ್ತಾ? ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಅಂತ. ಸೊ ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸಿಲಾಜಿಸಮ್ನ ಡೆಪ್ತ್ ಆಗಿ ನಾನು ಕ್ಲಾಸಲ್ಲಿ ಆಲ್ರೆಡಿ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನಾನು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ರೀಸನಿಂಗ್ ಕ್ಲಾಸಸ್ ಪ್ಲೇಲಿಸ್ಟ್ ಮಾಡಿದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಇರುವಂಥದ್ದು. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಯಾವ ಥರ ಇದು? ನಮಗೆ ಸರ್ಕ್ಯುಲರ್ ಟೇಬಲ್ ಬಗ್ಗೆ ಏನಿದೆ? ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಕೇಳಿದ್ದಾರೆ. ಏನಂತಂದರೆ ಟೋಟಲ್ 7 ಜನ ಸ್ನೇಹಿತರು ಒಂದು ಏನು ಸರ್ಕ್ಯುಲರ್ ಟೇಬಲ್ ಮೇಲೆ ಒಳಗಡೆ ಮುಖ ಮಾಡಿ ಕುಳಿತಿರ್ತಾರಂತ, ಕರೆಕ್ಟಲ್ಲ? ಒಳಗಡೆ ಮುಖ ಮಾಡಿ. ಸೊ ಒಳಗಡೆ ಮುಖ ಮಾಡಿ ಏನು ಮಾಡ್ತಾರೆ? ಕೂತಿರ್ತಾರಂತ. ಒಂದು ನಿಮಿಷ, ಇದನ್ನು ಸಣ್ಣ ಡಯಾಗ್ರಾಮ್ ಆಗಿಬಿಡ್ತೀನಿ. ಸೊ 7 ಜನ ಸ್ನೇಹಿತರು ಒಂದು ಸರ್ಕ್ಯುಲರ್ ಟೇಬಲ್ ಮೇಲೆ ಎಲ್ಲರೂ ಒಳಗಡೆ ಮುಖ ಮಾಡಿ ಕೂತಾಗ, ಒಳಗಡೆ ಮುಖ ಮಾಡಿ ಕೂತಿದ್ದಾಗ ಆವಾಗ ನಮಗೆ ಅವ್ರ ಪೊಸಿಷನ್ಸ್ಗಳು ಕೊಟ್ಟಿದ್ದಾರೆ. ಏನಂತ? N sits third to the left of I ಅಂತ. ಸೊ ನಮಗೆ N ಅಂತ ಒಂದು ಇಲ್ಲಿ ತೊಗೊಳ್ರಿ. ಸೊ N ಎಂಬುವನು ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಐಗೆ ಎಡಗಡೆಯಿಂದ 3ನೇ ಪೊಸಿಷನ್ಲಿ ಕುಂತಿದ್ದಾನಂತ. ಅಂದರೆ I ಇಲ್ಲಿ ಬರ್ತಾನೆ. ಸೊ ಎಡಗಡೆಯಿಂದ 3ನೇ ಪೊಸಿಷನ್ಲಿ ಯಾರು? N ಕೂತಿದ್ದಾನಂತ. ಓನ್ಲಿ 1 person ಸಿಟ್ ಬಿಟ್ವೀನ್ I and M ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ M ಅಂತ. ಸೊ ನಾವು ಎಮ್ಮನ್ನು ಇಲ್ಲಿ ತೊಗೊಂಡ್ರೆ ಎಮ್ಮನ ಕೌಂಟ್ ನಾವು ಯಾವುದರಿಂದ ರೈಟ್ ಸೈಡಿಂದ ಕೌಂಟ್, ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿದರೆ ಅದು I ಮತ್ತು M ನಡುವೆ ಒಬ್ಬರು ಕೂತಿದ್ದಾರೆ ಅಂತ. ನೋಡ್ರಿ, M ರೈಟ್ ಸೈಡಿಲ್ಲ I ಬರ್ತಾನೆ, ಬಟ್ ನಮಗೆ ಲೆಫ್ಟ್ ಸೈಡ್ ಬೇಕು. ಅದಕ್ಕೆ ಎಮ್ನ ಇಲ್ಲಿ ತೊಗೋಬೇಕು. ನಾವು ಇಲ್ಲಿ ತೊಗೊಂಡ್ರೆ ತಪ್ಪಾಗುತ್ತೆ, ಕರೆಕ್ಟಲ್ಲ? ಯಾಕಂದರೆ ಎಮ್ನ ಲೆಫ್ಟ್ ಭಾಗದಿಂದ ನಾವು ಎಣಿಸಿದಾಗ, ಐ ಕಡೆ ಎಣಿಸಿದಾಗ ಅವಾಗ ಓನ್ಲಿ 1 person ಸಿಟ್ ಬಿಟ್ವೀನ್ I and M ಅಂತ. ಅದೇ ಥರ ಓನ್ಲಿ 2 people ಸಿಟ್ ಬಿಟ್ವೀನ್ J and O ವೆನ್ ಕೌಂಟೆಡ್ ಫ್ರಮ್ ದಿ ರೈಟ್ ಆಫ್ O ಅಂತ. ಸೊ ನಾವು ಇಲ್ಲಿ ಏನಂತಂದರೆ, ನಾವು ಓನ ಇಲ್ಲಿ ತೊಗೊಂಡು ಅಂತ ತಿಳ್ಕೊರಿ. ಓನ ಇಲ್ಲಿ ತೊಗೊಂಡ್ರೆ ಸೊ ಅವರು O ಮತ್ತು J ನೋಡ 2 person ಬೇಕಂತ. ಬಟ್ ನಮಗೆ ಕೌಂಟ್ ಮಾಡಿದಾಗ ರೈಟ್ ಆಫ್ O ಇಂದ ಕೌಂಟ್ ಮಾಡಿದಾಗ ನಮಗೆ 2 person ಬೇಕಂತ. ಬಟ್ ನೋಡ್ರಿ, ಇಲ್ಲಿ ಕೌಂಟ್ ಮಾಡಿದ್ರೆ ಏನಾಗುತ್ತೆ? ಇದು ಲೆಫ್ಟ್ ಆಫ್ O ಆಗುತ್ತೆ, ಕರೆಕ್ಟಲ್ಲ? ಅದಕ್ಕೆ ನಾವು ಇಲ್ಲಿ ಓನ ಇಲ್ಲಿ ತೊಗೋಕ್ಕಾಗಲ್ಲ. ಸೊ ಅದ್ಲಿ ಬದ್ಲಿ ಮಾಡಿರಿ. ಏನಂತಂದರೆ ಓನ ಇಲ್ಲಿ ತೊಗೊಂಡ್ರೆ J ಏನು ಮಾಡುತ್ತೆ? ಇಲ್ಲಿ ಬರ್ತಾನೆ. ಸೊ ಅವಾಗ ಓನ ಬಲಗಡೆಯಿಂದ ಎಣಿಸಿದಾಗ J ಮತ್ತು O ನಡುವ 2 person ಇರ್ತಾರಂತ. ಆಯಿತು. ಆಮೇಲೆ ಏನು ಕೇಳೋದು? H ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ J ಅಂತ. ಹೆಚ್ಚು J ನಿಯರ್ ಬೈ ಬರ್ತಾನೆ, ಅಂದರೆ ಬಗಲಾಗೆ ಬರ್ತಾನೆ. ಬಟ್ ಇಲ್ಲಿ ಯಾವುದೇ ಸ್ಪೇಸ್ ಇಲ್ಲ. ಸೊ ನಾವು ತೊಗೊಂಡ್ರಂಥ ಇದು ತಪ್ಪಾಗತ್ತೆ. ಸೊ ಇಲ್ಲಿ ತೊಗೋಬಾರ್ದು. ನೀವು ಮತ್ತೆ ಪೊಸಿಷನ್ ಚೇಂಜ್ ಮಾಡಿರಿ, ಮತ್ತು O ಮತ್ತು J ಇದು. ಸೊ ನಾವು ಓನ ಇಲ್ಲಿ ತೊಗೊಂಡ್ರಿ. ಆ್ಯಕ್ಚುಲಿ ನಾವು ಓನ ಈ ಕಡೆ ತೊಗೋಬೇಕು. ಇಲ್ಲಿ 2 positions ಅಂತ, ವೆನ್ ಕೌಂಟೆಡ್ ಫ್ರಮ್ ದಿ ರೈಟ್ ಆಫ್ O ಅಂತ. ಸೊ ನಾವು ಓನ ಇಲ್ಲಿ ತೊಗೊಂಡ್ರೆ Jನ ಇಲ್ಲಿ ತೊಗೋಬೇಕು. ಯಾಕಂದರೆ O ಮತ್ತು J ನೋಡ 2 person ಬೇಕು. ಮತ್ತು ರೈಟ್ ಸೈಡಿಂದನೂ ಎಣಿಸಿದಾಗ ಕೂಡ J ಮತ್ತು O ನೋಡ 2 person ಇರ್ತಾರಂತ. ಮತ್ತು H ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ J ಅಂತ. ಸೊ ಹೆಚ್ಚು ಏನಾಗಿದೆ? J ಬಗಲಾಗಿದೆ, ಕರೆಕ್ಟ್? ಆಮೇಲೆ ಉಳಿಕಿದ್ರು ಇನ್ನೊಬ್ಬರು ಯಾರು ಉಳಿದ್ರು? G ಉಳಿದ್ರು. ಸೊ ಆದ್ದರಿಂದ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ J ಅಂತ. Gನ ಬಲಭಾಗದಿಂದ ಎಣಿಸಿದಾಗ
ಥರ್ಡ್ ಪೊಸಿಷನಲ್ಲಿ ಯಾರಿದ್ದಾರೆ ಅಂತ ನೋಡ್ಬೇಕಿಲ್ಲಿ. ಸೊ ಅದರಿಂದ ನೋಡ್ರಿ ಈ ಸೈಡಿಂದ ಎಣಿಸಿದಾಗ ನಮಗೆ ಥರ್ಡ್ ಪೊಸಿಷನಲ್ಲಿ ಯಾರಿದಾರಲ್ಲ ಎನ್ ಅಂತ ಅದಾರಲ್ಲಿ. ಸೊ ಅದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಭಾಳ ಈಸಿ ಆಗಿರುವಂಥದ್ದು, ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಆನ್ಸರ್ ಬರುತ್ತೆ. ಸೊ ಅದೇ ಥರ ಕೋಡಿಂಗ್ ರಿಲೇಟೆಡ್ ಒಂದು ಕ್ವಶನ್ ಆಗಿರುವಂಥದ್ದು. ಸೊ KB23 ಅನ್ನೋದು SK50 ಆದರೆ ನಮಗೆ ಸೇಮ್ ಲಾಜಿಕ್ ಅಪ್ಲೈ ಮಾಡಿದ್ರೆ MS31 ಏನಾಗುತ್ತೆ ನೋಡ್ಬೇಕಂತಿದೆ. ಸೊ ಕೆದು ಪೊಸಿಷನ್ ಏನು 11, ಬಿದು 2, ಎಸ್ದು 19, ಕೆದು 11 ಪೊಸಿಷನ್. ಸೊ ಅದರಿಂದ ನೋಡಿರಿ 11 ಇದ್ದು 19 ಆಗಿದೆ ಅಂದರೆ ಎಷ್ಟು ಪೊಸಿಷನ್ ಜಾಸ್ತಿ ಆಗಿದೆ, +8 ಆಗಿದೆ. ಮತ್ತು ಬಿ ಇದ್ದಿದ್ದು ಕೆ ಆಗಿದೆ ಅಂದರೆ 2 ಇದ್ದಿದ್ದು ಕೆ 11 ಆಗಿದೆ, 2 ಇದ್ದಿದ್ದು 11 ಆಗಿದೆ ಅಂದರೆ +9 ಆಗಿದೆ ಅಂತ ಅರ್ಥ. ಸೊ ನಮಗೆ ಇದು ನಂಬರ್ ಏನು ಎಣಿಸ್ಕೋದು ಬೇಕಾಗಿಲ್ಲ. ಸೊ ಸೇಮ್ ಇದೇ ಥರ ಪ್ಯಾಟ್ರಲ್ಲಿ ನಮಗೆ MHನ ಅಪ್ಲೈ ಮಾಡಿ ಬರ್ರಿ, ನಮಗೆ ಏನಾಗುತ್ತೆ ಆನ್ಸರ್ ಸಿಗ್ಬಿಡುತ್ತೆ MH31. ಸೊ ಎಮ್ ಅಂದ್ರೇನು 13, ಹೆಚ್ ಅಂದ್ರೇನು 8 ಅಂತ 8. ಆದ್ದರಿಂದ 13ಅಲ್ಲಿ ನಾವು ಮಾಡಬೇಕು 8ನ ಕೂಡಿಸ್ಬೇಕು, ಅವಾಗ ಏನಾಗುತ್ತೆ ನಮಗೆ 21 ಆಗುತ್ತೆ. 21 ಅಂದ್ರೆ ಇರ್ತೇನೋ ಯು ಅಂತ. ಸೊ ಯು ಎಲ್ಲೆಲ್ಲಿದೆ ನೋಡಿರಿ, ಯು ಆಪ್ಷನ್ ತಪ್ಪಾಯಿತು. ಮತ್ತು ಇನ್ನೊಂದು ಹೆಚ್ಚಲ್ಲಿ ನಾವೇನು ಮಾಡಬೇಕು 9 ಕೂಡಿಸ್ಬೇಕು. ಸೊ ಹೆಚ್ಚಲ್ಲಿ 9 ಅಂದರೆ 8ರಲ್ಲಿ 9 ಕೂಡಿಸಿದ್ರೆ ಆಗುತ್ತೆ 17 ಆಗುತ್ತೆ. 17 ಅಂದ್ರೇನು ಕ್ಯೂ ಅಂತ. ಸೊ UK ನೋಡಿರಿ, UK ಒಂದೇ ಒಂದು ಆಪ್ಷನ್ ಇರೋದು. ಸೊ UK58 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಇನ್ ಕೇಸ್ ನಮ್ಗೆ ಇಲ್ಲಿನೂ ಕೂಡ UK57 ಅಂತ ಕೊಟ್ಟಿದ್ರೆ UK57 ಕೊಟ್ಟಿದ್ರು ಕೂಡ ಮತ್ತೆ ನಾವು ನಂಬರಿಂಗ್ ನೋಡಬೇಕಾಗಿತ್ತು. ಸೊ ನಂಬರಿಂಗಲ್ಲಿ ಏನೇನು ಏರ್ಪೇರ್ ಆಗಿದೆ ಅಂತ ನೋಡ್ಬೋದಿತ್ತು, ಕರೆಕ್ಟ್ ಅಲ್ಲ? ಸೊ ಬಟ್ ನಮಗೆ ಈ ನಂಬರಿಂಗ್ ನೋಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ UK ಅನ್ನೋದು ಒಂದೇ ಒಂದು ಆಪ್ಷನ್ ರೈಟ್ ಐತಿ. ಸೊ ಅದರಿಂದ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ಇದು ವೆನ್ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ ಆಗಿರುವಂಥದ್ದು. ವೇಲ್, ಮ್ಯಾಮಲ್, ರೆಪ್ಟೈಲ್ಸ್ ಅಂತ ಅಂದರೆ ತಿಮಿಂಗಲ, ಸಸ್ತನಿ, ಸರೀಸೃಪ. ನೋಡ್ರಿ ವೇಲ್ ಎಂಬುದು ಮ್ಯಾಮಲ್ ಒಳಗೆ ಬರುತ್ತೆ, ಕರೆಕ್ಟ್ ಅಲ್ಲ? ಈಗ ನೋಡ್ರಿ ಒಂದು ಕುಟುಂಬ ರಿಲೇಟೆಡ್ ಅನ್ಕೊರಿ ನೀವು, ಕರೆಕ್ಟ್ ಅಲ್ಲ? ಈಗ ಮಗು ಅನ್ನೋದು ಮಾರ್ಕಲ್ಲಿ ನೋಡ್ರಿ, ಈಗ ಮ್ಯಾಮಲ್ಸ್ ಅಂದ್ರೇನು ನೀವು ಕನ್ನಡದಲ್ಲಿ ನೋಡಿರ್ಬೋದು ಸಸ್ತನಿ ಅಂತ. ಸಸ್ತನಿ ಅಂತಂದರೆ ಅದು ಒಂಥರ ಹಾಲು ಉಣಿಸೋದು ಏನೋ ಟೈಪ್ ಅಂತಾರಲ್ಲ ಅದಕ್ಕಂತಾರೆ ಮ್ಯಾಮಲ್ಸ್ ಅಂದರೆ. ಸೊ ಈ ತಿಮಿಂಗಲ ಅನ್ನೋದು ಏನಾಗುತ್ತೆ ಅಂದರೆ ನಮಗೆ ಮ್ಯಾಮಲ್ ಗ್ರೂಪ್ ಒಳಗೆ ಬರುತ್ತೆ. ಅದಕ್ಕೆ ಇದು ನೋಡ್ರಿ ಇಲ್ಲಿ ಮ್ಯಾಮಲ್ ಗ್ರೂಪ್ನಾಗ ಬರುತ್ತೆ ಅಂದರೆ ಇದು ಒಂದೇ ಒಂದು ಆಪ್ಷನ್ ಕೊಟ್ಟಿರೋದು, ಒಳಗೆ ಯಾವ್ದು ಕೊಟ್ಟಿಲ್ಲ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಯಾಕಂದರೆ ರೆಪ್ಟೈಲ್ ಅಂದ್ರೆ ಏನು, ಸರೀಸೃಪಗಳು. ಸರೀಸೃಪದಲ್ಲಿ ಏನು ಬರ್ತದೆ, ಹಾವು ಬರುತ್ತೆ, ಚೇಳು ಬರುತ್ತೆ, ಮತ್ತು ಇನ್ನಿತರ ಬೇರೆ ಬೇರೆ ಇನ್ನೊಂದು ಯಾವುದು ಅಂದರೆ ಸರೀಸೃಪದಾಗ ಇನ್ನೂ ಯಾವ ಬರ್ತಾವೆ, ಹಾವು, ಚೇಳು. ಸೊ ಬೇರೆ ಬೇರೆ ಬರ್ತಾವೆ ಅಂದರೆ ಅದಕ್ಕೆ ನೋಟೋಕಾರ್ಡ್ ಇರುತ್ತೆ, ಅಂಥದಕ್ಕೆ ಏನಂತ ರೆಪ್ಟೈಲ್ಗಳಂತ ಕರೀತಾರಲ್ಲಿ, ಕರೆಕ್ಟ್ ಅಲ್ಲ? ಸೊ ಅದರಿಂದ ಇದಕ್ಕೆ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅದೇ ಥರ ನೋಡ್ರಿ, ಸೊ ಡೈಗ್ರಾಮ್ ಸೀರೀಸ್ ಕ್ವಶನ್ ಆಗಿರುವಂಥದ್ದು. ಸೊ ನಾನು ನಿಮಗೆ ಡೈಗ್ರಾಮ್ ಸೀರೀಸ್ ಕ್ವಶನಲ್ಲಿ ಆಲ್ಮೋಸ್ಟ್ ಮಾಡಿಸಿದ್ದೀನಿ, ನೀವು ಪ್ರಾಕ್ಟೀಸ್ ಆಗಿದೆ ಅಂತ ಅನ್ಕೊತೀನಿ. ಸೊ ನಾವು ಯಾವಾಗಲೂ 2ರಿಂದ 3 ಕಂಪೇರ್ ಮಾಡಿ ನೋಡಬೇಕು, ಆವಾಗ ಆಟೋಮೆಟಿಕ್ಕಾಗಿ 4th, 5th ಆಪ್ಷನ್ ಬಂದುಬಿಡುತ್ತೆ. ಸೊ 2 ಮತ್ತು 3 ಕಂಪೇರ್ ಮಾಡಿರಿ. ನೋಡಿರಿ ಆರ್ ಈ ಸರಿ ಏನಿದೆ ಒಂಥರ ಕಂಬದ ಲೈನಲ್ಲಿ ಇದ್ದಿದ್ದು ಅದೇನಾಗಿದೆ ಅಡ್ಡ ರೇಖೆಯಲ್ಲಿ ಬಂದಿದೆ ಅಂದರೆ ನೋಡ್ರಿ ಇಲ್ಲಿ. ಸೊ ಈ ಥರ ಪೊಸಿಷನಲ್ಲಿ ಇದ್ದಿದ್ದು ನಮಗೇನಾಗಿದೆ ಈ ಪೊಸಿಷನಿಗೆ ಬಂದಿದೆ, ಕರೆಕ್ಟ್ ಅಲ್ಲ? ಆದ್ದರಿಂದ ಸೊ ಸೇಮ್ ಮತ್ತು ಈ ಜಾಗದಲ್ಲಿ ಒಂದು ಹೊಸ ನಂಬರ್ ಬಂದಿದೆ, ಎಮ್ ಬಂದಿದೆ. ಅದಕ್ಕೆ ನೋಡ್ರಿ, ಸೊ ಈ ಥರ ಪೊಸಿಷನ್ ಇದ್ದಿದ್ದು ನಾನು ಮಾಡೋಕೆ ಮತ್ತೆ ಈ ಥರ ಪೊಸಿಷನಲ್ಲಿ ಬರೀಬೇಕು. ಸೊ ಆದ್ದರಿಂದ ಈ ಥರ ಪೊಸಿಷನ್ ಬರಬೇಕಂದ್ರೆ ನಾವೇನು ಮಾಡಬೇಕು? ಸೊ ನೋಡಿದರೆ ನೋಡ್ರಿ MRA ಮೇಲೆ ಹೋಗುತ್ತಾ, ಟಿ ಎಂಬುದೇನಾಗುತ್ತೆ ಈ ಕಡೆ ಬರುತ್ತಾ, ಕರೆಕ್ಟ್ ಅಲ್ಲ? TL ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ MRA ಮೇಲೆ ಹೋಗುತ್ತೆ ಈ ಥರ. ಸೊ ಇದು ಹಿಂಗಿದ್ದಿದ್ದು ಹಂಗೆ ಮೇಲೆ ಹೋಗಿ ಟಿ ಮೇಲೆ ಹೋಗಿ ಈ ಕಡೆ ಸೈಡ್ ಬರುತ್ತೆ, ಟಿ ಈ ಕಡೆ ಸೈಡ್ ಬರುತ್ತೆ, ನಮಗೆ ಎಲ್ ಈ ಕಡೆ ಇಲ್ಲಿ ಬರುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಇದಲ್ಲ? ಸೊ ಏನಂದರೆ ನೀವು ಸ್ವಲ್ಪ ಗಮನ ಅಬ್ಸರ್ವ್ ಮಾಡ್ಬೇಕು, ಏನು ಎಲ್ಲಿ ಏನು ಬರುತ್ತೆ ಅಂತ. ಸೊ ಯಾವ ಥರ ಕೊಟ್ಟಿದ್ದಾರೆ ಡಯಾಗ್ರಾಮ್ ಸೀರೀಸ್ ಅಂತ. ಸೊ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ನಮಗೆ ಏನಾಗ್ತಾ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದೆ 6th ಪ್ರಾಬ್ಲಮ್ ನೋಡ್ರಿ. ಸೊ ಇದು ಮ್ಯಾಥಮೆಟಿಕಲ್ ಆಪ್ರೇಷನ್ ಕ್ವಶನ್ ಆಗಿರುವಂಥದ್ದು. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿಸಿದ್ದೆ ಮ್ಯಾಥಮೆಟಿಕಲ್ ಆಪ್ರೇಷನ್ ಕ್ವಶನ್ ಅಂತ. ಯಾವುದಾದ್ರು 2 ಸಂಖ್ಯೆನ ಅದಲು ಬದಲು ಮಾಡಿದಾಗ ನಮಗೆ ಇದು ಆನ್ಸರು 160 ಬರಬೇಕು ಅಂತ ಯಾವ ಸಂಖ್ಯೆ ಕಂಡುಹಿಡಬೇಕಿಲ್ಲ. ಸೊ ಆದ್ದರಿಂದ ಫಸ್ಟ್ನೇದಾಗ ನೋಡಿರಿ, ನೀವು 5 ಮತ್ತು 3 ಕಂಪೇರ್ ಮಾಡಿ ನೋಡಿರಿ. ಸೊ 3 ಜಾಗದಾಗ 5 ಮಾಡಿರಿ, ಮತ್ತು 3 ಜಾಗದಾಗ 5 ಮಾಡಿರಿ, ಮತ್ತು 5 ಜಾಗದಾಗ 3 ಕಂಪೇರ್ ಮಾಡಿ ನೋಡಿರಿ. ಸೊ ನೋಡಿರಿ ಇಲ್ಲಿ ಮಾಡಿದಾಗ 50 × 5 ಎಷ್ಟಾಗುತ್ತೆ? 250 ಆಗುತ್ತೆ, ಕರೆಕ್ಟ್ ಅಲ್ಲ? ಪ್ಲಸ್ 12 3 36 ಮೈನಸ್ 66ನ 2ರಿಂದ ಡಿವೈಡ್ ಮಾಡಿದರೆ 33 ಪ್ಲಸ್ 14 44 ಮತ್ತು ಮೈನಸ್ 22. ಸೊ ನೋಡ್ರಿ ನಾವು ಆಲ್ಮೋಸ್ಟ್ ಪ್ಲಸ್ ಮೈನಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ 160ಕ್ಕಿಂತ ದೊಡ್ಡ ಸಂಖ್ಯೆ ಬರುತ್ತೆ. ಅದಕ್ಕೆ ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ, ಕರೆಕ್ಟ್ ಅಲ್ಲ? ಫಸ್ಟ್ ಆಪ್ಷನ್ ಏನಾಯಿತು ನಮಗೆ ಆಟೋಮೆಟಿಕ್ ತಪ್ಪಂತ ಅನಿಸುತ್ತೆ. ಅದರ ಸೆಕೆಂಡ್ ಆಪ್ಷನ್ ನೋಡ್ರಿ 22 2 ಅಂತ. ಮತ್ತು 22 ಜಾಗದಲ್ಲಿ 2ನ್ನು ಅಪ್ಲೈ ಮಾಡಿರಿ, ಮತ್ತು 2 ಜಾಗದಲ್ಲಿ 22ನ್ನು ಅಪ್ಲೈ ಮಾಡಿ ನೋಡ್ರಿ ಏನಾಗುತ್ತೆ. 53 150, 12 + 5 12 × 5 60 ಮೈನಸ್
ಇದೇನಾಗುತ್ತೆ 66ನ 22 ಡಿವೈಡ್ ಮಾಡಿದರೆ -3 ಪ್ಲಸ್ 44 -2 ಅಂತ. ಅವಾಗ ನೋಡ್ರಿ ಇದೇನಾಗುತ್ತೆ 150 60 ಆಲ್ರೆಡಿ ಇಲ್ಲೇ ನಮಗೇನಾಗುತ್ತೆ 210 ಬಂತು. ಇದೇನಾಗುತ್ತೆ 160ಕ್ಕಿಂತ ದೊಡ್ಡ ಸಂಖ್ಯೆ ಹೋಗುತ್ತೆ. ಸೊ ಇಲ್ಲಿ ಮತ್ತೆ ಪ್ಲಸ್ 44 ಕೂಡಿಸಿದ್ರು ಕೂಡ ಮತ್ತೇನಾಗುತ್ತೆ 160ಕ್ಕಿಂತ ದೊಡ್ಡ ಸಂಖ್ಯೆ ಆಗುತ್ತೆ. ನಮಗೆ ಫುಲ್ಲು ಆನ್ಸರ್ ಬರೆಯೋದು ಅವಶ್ಯಕತೆ ಇಲ್ಲ, ನಾವು ಫುಲ್ ಎಕ್ಸ್ಪ್ಲನೇಷನ್ ಬರೆದು ಎಲ್ಲಸು ನೋಡೋದು ಬೇಕಾಗಿಲ್ಲ. ನಾವು ಸ್ವಲ್ಪ ಫಸ್ಟ್ ಮೇನ್ ಪಾರ್ಟ್ ನಾವು ಅಷ್ಟೇ ಅಬ್ಸರ್ವ್ ಮಾಡಬೇಕು. ಅದೇ ಥರ ಥರ್ಡ್ ಆಪ್ಷನ್ ನೋಡ್ರಿ 3 ಮತ್ತು 2, 3 ಜಾಗದಾಗ 2 ಬರೀರಿ ಮತ್ತು 2 ಜಾಗದಾಗ 3 ಬರೆದು ನೋಡ್ರಿ ಏನಾಗುತ್ತೆ 52 100 ಪ್ಲಸ್ 12 60 ಮೈನಸ್ 22 ಆಗುತ್ತೆ. ಯಾಕಂದರೆ 66ನ್ನು 3ರಿಂದ ಡಿವೈಡ್ ಮಾಡಿದರೆ ಪ್ಲಸ್ 44 ಮೈನಸ್ 22. ಸೊ ಇದು 22 44 ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಮತ್ತು 100 ಪ್ಲಸ್ 60 160 ಆನ್ಸರ್ ಆಗುತ್ತೆ. ಸೊ ನಮಗೆ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡುತ್ತೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. 3 ಮತ್ತು 2 ಸಂಖ್ಯೆನ ಅದಲು ಬದಲು ಮಾಡಿದಾಗ ನಮಗೇನಾಗುತ್ತೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಕ್ವಶನ್ ನೋಡಿ. ಸೊ ಒಂದು ಈ 516378 ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. 516378 ಅಂತ ಈ ಸಂಖ್ಯೆಯಲ್ಲಿ ನಮಗೇನು ಕೊಟ್ಟಿದ್ದಾರೆ ಅಂದರೆ ಎಲ್ಲೆಲ್ಲಿ ಬೆಸ ಸಂಖ್ಯೆಗಳು ಬರ್ತಾವಲ್ಲ ಅಲ್ಲಿ 2ನ್ನ ಕೂಡಿಸ್ಬೇಕು, ಮತ್ತು ಎಲ್ಲೆಲ್ಲಿ ಈವೆನ್ ನಂಬರ್ ಸಮ ಸಂಖ್ಯೆಗಳು ಬರ್ತಾವಲ್ಲ ಅಲ್ಲಿ ಏನು ಮಾಡ್ಬೇಕು ನಾವು 2ನ್ನ ಕಳಿಬೇಕಂತ. ಸೊ ನೋಡ್ರಿ ಇಲ್ಲಿ, ಸೊ ಇದೇನಿದು ಆಡ್ ನಂಬರ್, ಇದನ್ನು ಆಡ್ ನಂಬರ್, ಇದು ಸಮ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಸಮ ಸಂಖ್ಯೆ ಮತ್ತು ಇದು ಸಮ ಸಂಖ್ಯೆ. ನೋಡ್ರಿ ಬೆಸ ಸಂಖ್ಯೆಗಳು ಬಂದಾಗ ಏನು ಮಾಡ್ಬೇಕು ನಾವು 2ನ್ನ ಕೂಡಿಸ್ಬೇಕಿಲ್ಲ, ಕರೆಕ್ಟ್ ಅಲ್ಲ. ಆದ್ದರಿಂದ ಇದರಲ್ಲಿ 2 ಕೂಡಿಸಿದ್ರೆ 7 ಮತ್ತು ಇದು 3 ಮತ್ತು ಇದರಲ್ಲಿ 2 ಮೈನಸ್ ಮಾಡಬೇಕು. ಅವಾಗ ಏನಾಗುತ್ತೆ ನಮಗೆ 4 ಆಗುತ್ತೆ. ಮತ್ತು ಇದು 5, ಇದು 9, ಇದು 2, ಇದೇನಾಗುತ್ತೆ 6 ಆಗುತ್ತೆ. ಆದ್ದರಿಂದ ಅವ್ರೇನು ಕೇಳಿದಾರೆ ಅಂದರೆ ಇದರಲ್ಲಿ ಈ ಬಂದಂಥ ಹೊಸ ನಂಬರ್ದಲ್ಲಿ ಅತಿ ಹೈಯೆಸ್ಟ್ ನಂಬರ್ ಮತ್ತು ಲೋಯೆಸ್ಟ್ ನಂಬರ್ದು ನಮಗೇನಾಗುತ್ತೆ ಸಮ್ ಕೂಡಿಸಿದಾಗ ಏನು ಬರುತ್ತೆ ಅಂತ ನೋಡ್ರಿ. ಅತಿ ಹೈಯೆಸ್ಟ್ ನಂಬರ್ ಅಂದರೆ ಏನು 9 ಅಂತ, ಮತ್ತು ಲೋಯೆಸ್ಟ್ ನಂಬರ್ ಅಂದರೆ ಯಾವುದು 2 ಅಂತ. ಸೊ +2. ಸೊ ಕೂಡಿಸಿರ್ನಾಗುತ್ತೆ ನಮಗೆ 11 ಆನ್ಸರ್ ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಇಲ್ಲ ಈಸಿ ಕ್ವಶನ್ಸ್ ಇರ್ತವೆ ಹೇಳ್ತೀನಲ್ಲ, ನೀವು ಕ್ವಶನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಕ್ವಶನ್ ಏನಿದೆ, ಏನು ಕೇಳಿದಾರೆ ಅಂತ. ಅದೇ ಥರ ಇನ್ನೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಆಗಿರುವಂಥದ್ದು ನಮಗೆ ಒಂದು ರೋ ಅಲ್ಲಿ ಕೂತಿದ್ದಾರಂತ. ಎಷ್ಟು ಜನ ಕೂತಿದ್ದಾರೆ ನೋಡ್ರಿ, 6 ಜನ ಕೂತಿದ್ದಾರಂತ. 6 ಜನ ಏನು ಯಾವ ಸೈಡ್ ಫೇಸ್ ಮಾಡಿದಾರೆ ಅವರು, ನಾರ್ತ್ ಸೈಡ್ ಫೇಸ್ ಅಂತ. ಸೊ ನಾರ್ತ್ ಸೈಡ್, ಸೊ ನಾರ್ತ್ ಸೈಡು 6 ಜನ ಫ್ರೆಂಡ್ಸು ನಾರ್ತ್ ಸೈಡ್ ಫೇಸ್ ಮಾಡಿ ಕೂತಿದ್ದಾರಂತ ಇಲ್ಲಿ. ಅವಾಗ ನಮಗೆ ಏನೇನು ಕೇಳಿದಾರೆ ಇನ್ಸ್ಟ್ರಕ್ಷನಲ್ಲಿ, ನೋ ಒನ್ ಸಿಟ್ಸ್ ಟು ದ ಲೆಫ್ಟ್ ಆಫ್ ಎಫ್ ಅಂತ. ಸೊ ನಾವು ಎಫ್ ನೋಡ್ರಿ ನಮ್ಗೆ ಯಾವಾಗಲೂ ಈ ಥರ ಡೈರೆಕ್ಷನಲ್ಲಿ ಇದ್ದಾಗ, ನಾರ್ತ್ ಡೈರೆಕ್ಷನ್ ಇದ್ದಾಗ ನಮಗೇನಾಗುತ್ತೆ ರೈಟ್ ಇದಾಗುತ್ತೆ, ಲೆಫ್ಟು ಇದಾಗುತ್ತೆ, ಕರೆಕ್ಟ್ ಅಲ್ಲ. ಆದ್ದರಿಂದ ಲೆಫ್ಟ್ ಈ ಕಡೆ ಸೈಡ್ ಆಗುತ್ತೆ. ಎಫ್ ಲೆಫ್ಟ್ ಸೈಡಲ್ಲಿ ಯಾರೊಬ್ಬರು ಕೂಡಲ್ಲ ಅಂತಂದರೆ ಎಫ್ನ ಲಾಸ್ಟಿಗೆ ಕುಂತಿರ್ತಾನೆ ಅಂತ ಅರ್ಥ. ಓನ್ಲಿ 4 ಪೀಪಲ್ ಸಿಟ್ ಬಿಟ್ವೀನ್ ಎಫ್ ಆ್ಯಂಡ್ ಇ ಅಂತ. ಸೊ ಎಫ್ ಮತ್ತು ಈ ನಡುವೆ ಎಷ್ಟು ಜನ 4 ಪೀಪಲ್ ಅಂತ. ಆದ್ದರಿಂದ 1 2 3 4. ಸೊ ಈ ಲಾಸ್ಟಿಗೆ ಬರ್ತಾನೆ. ಓನ್ಲಿ 3 ಪೀಪಲ್ ಸಿಟ್ ಟು ದ ಲೆಫ್ಟ್ ಆಫ್ ಜೆಡ್ ಅಂತ. ಜೆಡ್ನ ಎಡಭಾಗದಲ್ಲಿ ಎಷ್ಟು 3 ಜನ ಇರ್ತಾರಂತ. ಸೊ ಜೆಡ್ನ ಎಡಭಾಗದಲ್ಲಿ, ಸೊ ಜೆಡ್ನ ನಾವು ಇಲ್ಲಿ ತೊಗೊಂಡ್ರೆ ಸೊ ಏನಾಗುತ್ತೆ, ಇಲ್ಲಿ 4 ಜನ ಆಯಿತು. ಸೊ ಜೆಡ್ನ ಇಲ್ಲಿ ತೊಗೋಕೆ ಬರಲ್ಲ. ಸೊ ನಾವು ಜೆಡ್ನ ಏನು ಮಾಡ್ಬೇಕು, ಇಲ್ಲಿ ತೊಗೋಬೇಕು. ಸೊ ಜೆಡ್ನ ಇಲ್ಲಿ ತೊಗೊಂಡ್ರೆ ನಮ್ಮ 3 ಅವನ ಎಡಗಡೆ ಕೂತಿರ್ತಾರಂತ. ಆಮೇಲೆ ಎಕ್ಸ್ ಸಿಟ್ಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ ಅಂತ. ಸೊ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ ನೋಡ್ರಿ, ನಾವು ಜಿನ ಇಲ್ಲಿ ತೊಗೊಂಡ್ರೆ ಇಲ್ಲಿ ಲೆಫ್ಟ್ ಜಿ ಯಾರು ಬರಬೇಕು, ಎಕ್ಸ್ ಬರಬೇಕು, ಇಲ್ಲಿ ಬರೋಕ್ಕೆ ಬರಲ್ಲ. ಅದಕ್ಕೆ ನಾವು ಜಿನ ಇಲ್ಲಿ ತೊಗೊಂಡ್ರೆ ಎಕ್ಸ್ ಇಲ್ಲಿ ಬಂದುಬಿಡ್ತಾನೆ ಆಟೋಮೆಟಿಕಾಗಿ. ಮತ್ತು ಇನ್ನೊಬ್ಬರು ಯಾರು ಉಳಿದ್ರು ನಮಗೆ ಇ ಎಫ್ ಜಿ ಎಕ್ಸ್ ವೈ ಎಂಬ ಇಲ್ಲಿ ಬರ್ತದೆ. ಆದ್ದರಿಂದ ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ವೈ ಆ್ಯಂಡ್ ಎಫ್ ಅಂತ. ವೈ ಮತ್ತು ಎಫ್ ನೋಡ ಎಷ್ಟು ಜನ ಇದ್ದಾರಂತ. ಸೊ ಎಷ್ಟು ಜನ ಇದ್ದಾರೆ, 3 ಜನ. ಆದ್ದರಿಂದ ಓನ್ಲಿ 3 ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ಅದೇ ಥರ ಸಿಲಾಜಿಸಮ್ ಕ್ವಶನ್ ಇನ್ನೊಂದಿರುವಂಥದ್ದು. ಇನ್ನೊಂದೇನಿದೆ, ಆಲ್ ಗೇಬಿಯನ್ಸ್ ಆರ್ ವ್ಯಾಲ್ಸ್ ಅಂತ. ಸೊ ಆಲ್ ಗೇಬಿಯನ್ಸ್ ಆರ್ ವಾಲ್ಸ್ ಆಗಿದ್ದಾವೆ. ಮತ್ತು ಆಲ್ ಕಾಂಕ್ರೀಟ್ಸ್ ಆರ್ ವಾಲ್ಸ್ ಅಂತ. ಸೊ ಅಂದರೆ ನಮಗೇನಾಗುತ್ತೆ, ಎಲ್ಲ ವಾಲ್ಗಳದ್ದು ದೊಡ್ಡದು ವ್ಯಾಲ್ಯೂ ಸೈಜ್ ಇರಬೇಕು. ಸೊ ನಮಗೆ ಅವಾಗ ಏನಾಗುತ್ತೆ ನೋಡ್ರಿ, ಇದು ವಾಲ್, ಇದರಲ್ಲಿ ಗೇಬಿಯನ್ಸ್ ಅಂತ ಒಂದು ಪಾರ್ಟ್ ಐತಿ, ಅದರಲ್ಲಿ ಕಾಂಕ್ರೀಟ್ ಅಂತ ಒಂದು ಪಾರ್ಟ್ ಐತಿ, ಮತ್ತು ಇನ್ನೊಂದು ಬ್ರಿಡ್ಜಸ್ ಅಂತ ಒಂದು ಪಾರ್ಟ್ ಇದ್ದಾಗ ನಮಗೇನು ಕೇಳಿದಾರೆ ನೋಡ್ರಿ, ಆಲ್ ಗೇಬಿಯನ್ಸ್ ಆರ್ ವಾಲ್ಸ್, ಇದು ವಾಲ್ ಅಂತ. ಮತ್ತು ಆಲ್ ಕಾಂಕ್ರೀಟ್ಸ್ ಆರ್ ವಾಲ್ಸ್ ಮತ್ತು ಆಲ್ ಬ್ರಿಡ್ಜಸ್ ಆರ್ ವಾಲ್ಸ್ ಇದ್ದಾಗ ನಮ್ಮ ಕನ್ಕ್ಲೂಷನ್ ಕೇಳಿದ್ರೆ ಸಮ್ ಬ್ರಿಡ್ಜಸ್ ಆರ್ ಗೇಬಿಯನ್ಸ್ ಅಂತ. ಸಮ್ ಬ್ರಿಡ್ಜಸ್ ನೋಡಿರಿ, ಬ್ರಿಡ್ಜು ಮತ್ತು ಗೇಬಿಯನ್ಸಿಗೆ ಏನಾದ್ರು ಇದು ಲಿಂಕ್ ಆಯ್ತಾ, ಲಿಂಕ್ ಇಲ್ಲ. ಸೊ ಅದೇನಾಗುತ್ತೆ, ಕನ್ಕ್ಲೂಷನ್ ಕೊಟ್ಟಿದ್ದು ತಪ್ಪಾಗುತ್ತೆ. ಸಮ್ ಕಾಂಕ್ರೀಟ್ಸ್ ಆರ್ ಬ್ರಿಡ್ಜಸ್ ಅಂತ. ಕಾಂಕ್ರೀಟು ಮತ್ತು ಬ್ರಿಡ್ಜ್ ನಡುವೆ ಏನೋ ಲಿಂಕ್ ಇದೇನೇ ಇಲ್ಲ. ಸೊ ಅದು ಕನ್ಕ್ಲೂಷನ್ ಇದನ್ನು ಕೂಡ ತಪ್ಪಾಗುತ್ತೆ. ಆದ್ದರಿಂದ ಸೊ ನೈದರ್ ಕನ್ಕ್ಲೂಷನ್ 1 or 2 ಅಂತ, ಅಂದರೆ ಯಾವುದು ಹೇಳಿಕೆ ಸರಿಯಾಗಲ್ಲ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ರೀಸನಿಂಗ್ ಕ್ವಶನಲ್ಲಿ ಇದು ಲಾಸ್ಟ್ ಕ್ವಶನ್ ಆಗಿರುವಂಥದ್ದು. ಸೊ ಏನಿದೆ,
ಅಂತ ಫ್ರಮ್ ಅನ್ನೋ ಒಂಥರ ನಾವು WJEFE ಅಂತ ಬರೆದಾಗ ಅದೇ ಥರ ಸೇಮ್ ಲಾಜಿಕ್ನ ಅಪ್ಲೈ ಮಾಡಿ ನಮಗೆ UNDIಗೆ ಏನು ಬರಿತೀವಿ ಕಂಡುಹಿಡಬೇಕಿಲ್ಲಿ. ಸೊ ಮೊದಲನೇದಾಗಿ ನಾವು ಫ್ರಮ್ಮಿಂದ ಈ FROM ಇಂದ ನಮಗೆ ಈ WJFE ಹೇಗೆ ಬಂತಂತ ಕಂಡುಹಿಡಬೇಕಿಲ್ಲಿ. ಸೊ ಕಂಡುಹಿಡಬೇಕಂದ್ರೆ ಮೊದಲನೇದಾಗಿ ನಮಗೆ ಆಲ್ಫಾಬೆಟ್ದು ಪೊಸಿಷನ್ ಗೊತ್ತಿರಬೇಕು. ಸೊ F ಅಂದರೆ 6, 18, 15, 13 ಅಂತ, ಇದು 23, 10, 6, 5 ಅದೇ ಥರ. ಸೊ ನೋಡಿರಿ ಫಸ್ಟ್ನೇದಾಗಿ ನೋಡಿರಿ 6 ಇದ್ದಿದ್ದು 23 ಆಗಿದೆ, ಅಂದರೆ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅಂತ ಅರ್ಥ. 6 ಇದ್ದಿದ್ದು 23 ಆಗಿದೆ, ನೀವು ಮೈನಸ್ ಮಾಡಿರಿ. ಮೈನಸ್ ಎಷ್ಟು ಹೆಂಗೆ ಮಾಡ್ತೀರಾ, ಫಸ್ಟು 6 ಮೈನಸ್ ಮಾಡಿರಿ ಎಷ್ಟಾಯಿತು, ಜಡ್ಡಿಗೆ ಬಂತು. ಜಡ್ಡಲ್ಲಿ ಮತ್ತೆ -3 ಮಾಡಿರಿ ಎಷ್ಟಾಯಿತು, -9 ಆಯಿತು. ಅದೇ ಥರ 18 ಇದ್ದಿದ್ದು 10 ಆಗೈತೆ ಅಂದರೆ -8 ಆಗಿದೆ ಅಂತ ಅರ್ಥ. 15 ಇದ್ದಿದ್ದು 6 ಆಗಿತ್ತು ಅಂದರೆ -9 ಆಗಿದೆ ಅಂತ ಅರ್ಥ. 13 ಇದ್ದಿದ್ದು 5 ಆಗೈತೆ ಅಂದರೆ -8 ಆಗಿದೆ ಅಂತ ಅರ್ಥ. ಸೊ ಇದೇ ಥರ ಸೇಮ್ ಲಾಜಿಕ್ ನಮಗೆ ಸೆಕೆಂಡ್ ಕ್ವಶನಲ್ಲಿ ಅಪ್ಲೈ ಆಗುತ್ತಾ ನೋಡ್ರಿ. ಸೆಕೆಂಡ್ ಕ್ವಶನ್ ಏನಿದೆ, VLEG. ಸೊ 22, 12, 5, 7 ಇದರಲ್ಲಿ ನೋಡ್ರಿ -9 ಮಾಡಿದರೆ ನಮಗೆ ಸಿಗಕತ್ತದ M ಅಂತ. 22 -9 ಮಾಡಿದರೆ 13 ಬರುತ್ತೆ. 13 ಅಂದರೆ ಏನು, M ಅಂತ. ಓಕೆ, ಇದರಲ್ಲಿ -8 ಮಾಡಿದರೆ ನಮಗೆ 12ಅಲ್ಲಿ -8 ಮಾಡಿದರೆ 4 ಬರುತ್ತಾ, 4 ಬರುತ್ತೆ. ಓಕೆ, ಅಂದರೆ ಇದರರ್ಥ ಏನು, D ಅಂತ. ಸೊ ಅದೇ ಥರ ಸೇಮ್ ಅಲ್ಲಿ ನಾವು -9 ಮಾಡಬೇಕು. ಸೊ 5ಅಲ್ಲಿ -9 ಮಾಡಿದರೆ ಏನರ್ಥ ನಮಗೆ, ಫಸ್ಟಿಗೆ -5 ಮಾಡಿರಿ, ಜಡ್ಡಿಗೆ ಬಂತು. ಮತ್ತು ಅದರಲ್ಲಿ -4 ಮಾಡಿರಿ, ಅವಾಗ ಏನಾದ್ರು 22 ಬರುತ್ತೆ. 22 ಅಂದರೆ ಏನು, V ಅಂತ. ಸೊ ಕರೆಕ್ಟಾಗಿ ಬರ್ತಿದೆ ಅಂತ, ಯಾವುದೇ ಥರ ನಮಗೆ ಸಮಸ್ಯೆ ಇಲ್ಲ ಅಂತ. ಸೊ ಸೇಮ್ ಪ್ಯಾಟರ್ನ್ ಆಗುತ್ತೆ ನಮಗೆ UNDIಯಲ್ಲಿ ಅಪ್ಲೈ ಮಾಡಿರಿ, UNDI ಅಂತ. ಸೊ 21, 14, 4, 9 ಅಂತ. ಸೊ 21ನಲ್ಲಿ ನಾವು 9ಅನ್ನು ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, 12 ಸಿಗುತ್ತೆ. 12 ಅಂದರೆ ಅರ್ಥ ಏನು, L ಅಂತ. ಅದೇ ಥರ Nನಲ್ಲಿ 8 ತೆಗೀರಿ. ಸೊ 14ನಲ್ಲಿ 8 ತೆಗೆದ್ರೆ 6 ಅಂದ್ರೇನು, F ಅಂತ. ಸೊ LF. ಸೊ LF ಎರಡು ಕಡೆ ಇದೆ. ಸೊ ಇದು ಹೋಯ್ತು, ಇದು ಹೋಯ್ತು. ಇನ್ನೊಂದು ಯಾವುದಾದ್ರೂ ಒಂದು ಅಕ್ಷರ ಕಂಡ್ರೆ ಆನ್ಸರ್ ಸರಿ ಆಗುತ್ತೆ. ಸೊ -9 ಮಾಡಿರಿ. 4ಅಲ್ಲಿ -9 ತೆಗೆದ್ರೆ ಎಷ್ಟಾಗುತ್ತೆ ನಮಗೆ, ಫಸ್ಟು 4 ಮೈನಸ್ ಮಾಡಿರಿ, ಜಡ್ ಬಂತು. ಜಡ್ಡಲ್ಲಿ ಮತ್ತೆ -5 ಮಾಡಿರಿ, U ಬಂತು. U ಅಂದರೆ 21 ಅಂತ. ಆದರೆ LFUA. ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತದೆ. ಸೊ ಆದ್ದರಿಂದ ನೀವು ಫಸ್ಟ್ ಹೊತ್ತು ಏನು ಮಾಡ್ಬೇಕಂದ್ರೆ, ಈ ಥರ ಕ್ವಶನ್ ಕೊಟ್ಟಾಗ ಫಸ್ಟು ಈ ಫ್ರಮ್ಮಿಂದ WJEFE ಹೆಂಗೆ ಬಂತಂತ ಕಂಡುಹಿಡ್ಕೋಬೇಕು. ಅದೇ ಥರ ಸೇಮ್ ಲಾಜಿಕ್ಕು ಸೆಕೆಂಡ್ರಲ್ಲಿ ಕೂಡ ಅಪ್ಲೈ ಆಗ್ತಿದೆ ಅಂತ ನೋಡ್ಬೇಕಿಲ್ಲಿ. ಯಾಕಂದರೆ ಕೆಲವು ಟೈಮು ಇದೇ ಲಾಜಿಕ್ಕು ನಾವು ಅಪ್ಲೈ ಮಾಡಿ ಕೆಲವೊಂದು ಟೈಮ್ ಇದರಲ್ಲಿ ಬಂದುಬಿಡುತ್ತೆ, ಬಟ್ ಸೆಕೆಂಡ್ರಲ್ಲಿ ಬರ್ತಿರಲ್ಲ, ಅದಕ್ಕೆ ಹೇಳ್ತಿರೋದು. ಸೊ ನೀವು ಫಸ್ಟು ಸೆಕೆಂಡ್ ಅಪ್ಲೈ ಮಾಡಿದ್ಮೇಲೆ ಈ ಆನ್ಸರ್ ಕಂಡುಹಿಡಬೇಕು. ಇಲ್ಲಾಂತಂದರೆ ನೀವು ಡೈರೆಕ್ಟಾಗಿ ಫಸ್ಟ್ ಒಂದರಿಂದ ನಾವು ಡೈರೆಕ್ಟ್ ಆನ್ಸರ್ ಕಂಡುಹಿಡ್ಕೋತೀವಿ ಅಂದರೆ ಅದು ಕೆಲವೊಂದು ಟೈಮ್ ಏನಾಗುತ್ತೆ, ತಪ್ಪಾಗುತ್ತೆ. ಅರ್ಥ ಆಯ್ತಲ್ಲ. ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಇಷ್ಟು ನಮಗೇನಿತ್ತು, ರೀಸನಿಂಗ್ದ 10 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಟಿಟ್ಯೂಡ್ದು 10 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಪ್ಟಿಟ್ಯೂಡ್ದು ಫಸ್ಟ್ ಕ್ವಶನ್ ಏನಿದೆ ಗೊತ್ತಾ, ಸೊ 400 ಆ್ಯಪಲ್ಸ್ ವೇರ್ ಬಾಟ್ ಅಟ್ 1240 per 100 ಅಂತ. ಸೊ 100 ಆ್ಯಪಲಿಗೆ ಎಷ್ಟು ಕೊಂಡ್ಕೊಂಡಿದ್ದಾನೆ, 1240 ಕೊಂಡ್ಕೊಂಡಿದ್ರೆ 400 ಆ್ಯಪಲ್ಗಳಿಗೆ ಎಷ್ಟು ರೂಪಾಯಿ ಕೊಂಡ್ಕೊತಾನಂತ. ಸೊ ಇದು 100 ಆ್ಯಪಲಿಗೆ 1240 ಕೊಟ್ಟಿದ್ರೆ 400 ಆ್ಯಪಲಿಗೆ ಎಷ್ಟು ಕೊಡ್ತಾನಂತ. ಸೊ ಗುಣಾಕಾರ ಮಾಡಿರಿ, ಅವಾಗ ಏನಾಗುತ್ತೆ, 4 × 1240. ಸೊ ಈಜಿಕಲ್ಟು ನಮಗೇನಾಗುತ್ತೆ, 4 4 4 4 8 9 4. ಸೊ ಇದೇನಿದು CP ವ್ಯಾಲ್ಯೂ, ನಮಗೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಆಯಿತು. ಅದೇ ಥರ ಅವನಿಗೆ ಪ್ರಾಫಿಟ್ ಎಷ್ಟು ಬಂದಿದೆ, 840 ಬಂದಿದೆ ಅಂತ. ಪ್ರಾಫಿಟ್ ವ್ಯಾಲ್ಯೂ ಎಷ್ಟು ಬಂದಿದೆ, 840 ಆದರೆ ನಮಗೆ SP ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ಆದ್ದರಿಂದ ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು SP ಮೈನಸ್ CP ಅಂತ. ಸೊ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಏನೈತಿ, 840 ಐತಿ, ಕರೆಕ್ಟ್ ಅಲ್ಲ. SP ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ SP ಮೈನಸ್ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಎಷ್ಟು ಐತಿ, ಕೊಂಡ್ಕೊಂಡಿದ್ದ ಬೆಲೆ ಎಷ್ಟು, 4960 ಅಂತ. ಸೊ ಆದ್ದರಿಂದ ನಮಗೆ SP ವ್ಯಾಲ್ಯೂ ಏನು ಬರುತ್ತೆ, SP ಈಸ್ ಈಕ್ವಲ್ ಟು ಇದರಲ್ಲಿ ಇದನ್ನು ಕೂಡಿಸ್ರಿ, ಅವಾಗ ಏನಾಗುತ್ತೆ 4960 ಪ್ಲಸ್ 840. ಸೊ ಅವಾಗ ಕೂಡಿಸಿ ಏನಾಗುತ್ತೆ, 0 ಜಾಗದಲ್ಲಿ 0, 10 ಒಂದು ಕೈಲ, 9 9 ಒಂದು 18 ಒಂದು ಕೈಲ 5 ಅಂದರೆ 5800. ಸೊ ಇದೇನೋ ನಮಗೆ SP ವ್ಯಾಲ್ಯೂ. ಇದು SP ವ್ಯಾಲ್ಯೂ ಇದರದ್ದು, ಇದು 400 PSದು, ಬಟ್ ನಮಗೆ ಡಜನ್ ಲೆಕ್ಕ ಆಗಬೇಕು. ಸೊ ಡಜನಿಗೆ ಎಷ್ಟಾಗುತ್ತಂತ. ಆದ್ದರಿಂದ ನಮಗೆ SP ಆಫ್ ಎಷ್ಟು ಡಜನ್ದು ಲೆಕ್ಕ ಬೇಕಂತಂದರೆ 5200 ಡಿವೈಡೆಡ್ ಬೈ 12. ಸೊ ಇಂಟು 12 ಯಾಕೆ, ಇದು ಆ್ಯಕ್ಚುಲಿ ನಮಗೆ 400ದ PSಗೆ 5800 ಇತ್ತಲ್ಲ, ಕರೆಕ್ಟ್. ಅಂದರೆ ಇದು ಡಿವೈಡ್ ಬೈ 400 ಇಂಟು 12 ಮಾಡ್ಕೋಬೇಕು ನಾವು. ಯಾಕಂತಂದರೆ ಯಾಕೆ 12 ಮಾಡ್ಕೋಬೇಕು, ಡಜನ್ ಲೆಕ್ಕದಾಗ ಮಾಡ್ಬೇಕಂದ್ರೆ 12, 1 ಡಜನಿಗೆ ಎಷ್ಟು 12 ಬರ್ತವೆ. ಆದ್ದರಿಂದ 4 1 4 3 12 ಅಂತ. ಸೊ ಆದ್ದರಿಂದ ನಮಗೆ 58 × 3. ಸೊ ಈಸ್ ಈಕ್ವಲ್ ಟು 3 × 24
3 5 15 17 ಅಂತ. ಸೊ ನಮಗೆ ಆ ಸಿಕ್ಕಿರುವಂಥದ್ದು ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಿದ ಬೆಲೆ ಡಜನಿಗೆ ಲೆಕ್ಕಾಗಿ ಎಷ್ಟು ಬರುತ್ತೆ, 124 ರೂಪಾಯಿ ಬರುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಈ ಥರ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಜಾಮೆಟ್ರಿ ರಿಲೇಟೆಡ್ ಕ್ವಶನ್. ಸೊ ಜಾಮೆಟ್ರಿಯಲ್ಲಿ ಏನು ಕ್ವಶನ್ ಕೇಳಿದಾರೆ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಇಸ್ 9856 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಆ್ಯಕ್ಚುಲಿ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಫೈಂಡ್ ಇಟ್ಸ್ ಡಯಾಮೀಟರ್ ಇನ್ ಮೀಟರ್ ಅಂತ. ಸೊ ನಮಗೆ ಅದರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾದ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 9856 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ರೆ ನಮಗೆ ಡಯಾಮೀಟರ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯಬೇಕಿಲ್ಲಿ. ಸೊ ನಮಗೆ ಮೊದಲೇದಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾದ ಫಾರ್ಮುಲಾ ಗೊತ್ತಿರಬೇಕು. ಸೊ ಅದರ ಫಾರ್ಮುಲಾ ಏನಾಗುತ್ತೆ, 4πr² ಇಸ್ ಈಕ್ವಲ್ ಟು 9856. ಸೊ 4 ಇಂಟು ಪೈ ವ್ಯಾಲ್ಯೂ 22/7 ಅಂತ ಇಂಟು r² ಇಸ್ ಈಕ್ವಲ್ ಟು ಸೊ 9856 ಅಂತ. ಸೊ ನೋಡಿರಿ 11 2 22 ಮತ್ತು ಇದು 11 8 88 105 ಆಯಿತು. ಕರೆಕ್ಟಲ್ಲ, 105 ಅಂದರೆ 11 9 11 6 ಮತ್ತು 4 2 8. ಸೊ ಕಡ್ತಾ ಹೊಡೆದ್ರೆ ಮತ್ತೇನಾಗುತ್ತೆ ನಮಗೆ 4 2 8 ಬೇಕಿದ್ರೆ ಬರೆದು ಬಿಡ್ತೀನಿ. r² ಇಂಟು 4 2 8/7 ಇಸ್ ಈಕ್ವಲ್ ಟು 896. ಸೊ 8 1 8 1 8 1 8 16 ಮತ್ತೆ ಗುಣಾಕಾರ ಮಾಡಿದ್ರೆ 7 14 ಅಂದರೆ ಮತ್ತೆ r² ಇಸ್ ಈಕ್ವಲ್ ಟು 112 ಇಂಟು 7 ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ, 7 14 ಒಂದು ಕೈಲ 8 7 1 784 ಬಂತು. ಸೊ ನಮಗೇನಿದು r² ಇಸ್ ಈಕ್ವಲ್ 784 ಬಂತು. ಅದು ಸೊ r ವ್ಯಾಲ್ಯೂ ಬೇಕಂದ್ರೆ ಇದು ಎದರ್ ಸ್ಕ್ವೇರ್, ಇದು 784 ಎಂಬುದು 28ರದ್ದು ಸ್ಕ್ವೇರ್. ಸೊ ನಮಗೇನಾಯಿತು r ವ್ಯಾಲ್ಯೂ 28 ಬಂತು. ಬಟ್ ನಮಗೆ ಅವರು r ವ್ಯಾಲ್ಯೂ ಕೇಳಿಲ್ಲ, ಅವರೇನಾದ್ರೆ ಇದು ಡಯಾಮೀಟರ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಡಯಾಮೀಟರ್ ಅಂದ್ರೇನು, d ಇಸ್ ಈಕ್ವಲ್ ಟು 2r ಅಂತ. ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು 2 ಇಂಟು r ಅಂದರೆ ವ್ಯಾಲ್ಯೂ ಏನು 28 ಅಂತ. ಸೊ d ಇಸ್ ಈಕ್ವಲ್ ಟು 56 ಸೆಂಟಿಮೀಟರ್ ಇದು. ಬಟ್ ನಮಗೆ ಸೆಂಟಿಮೀಟ್ರಲ್ಲಿ ಕೇಳಿಲ್ಲ, ಅವರು ಮೀಟ್ರದಲ್ಲಿ ಕೇಳಿದ್ದಾರೆ. ಮೀಟರ್ ಅಂದರೆ ಡಿವೈಡ್ ಬೈ 100 ಮಾಡಬೇಕು. ಅವಾಗ ಏನಾಗುತ್ತೆ ಆನ್ಸರ್ ನಮಗೆ 0.56 ಮೀಟರ್ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ನಮಗೇನಿತ್ತು ಕರ್ವ್ಡ್ ಸರ್ಫೇಸ್ ಇರೋದು ವ್ಯಾಲ್ಯೂ ಕೊಟ್ಟಿದ ಮೇಲೆ ನಾವು ಅದರದ್ದು ಡಯಾಮೀಟರ್ ವ್ಯಾಲ್ಯೂನ ಕಂಡುಹಿಡಿದ್ವಿ. ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೊ ನಮಗೆ ಇನ್ಕಮ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ರಿಲೇಟೆಡ್ ಕ್ವಶನ್ ಇರುವಂಥದ್ದು. ಸೊ ಇದು ಪರ್ಸೆಂಟೇಜ್ ಚಾಪ್ಟರಲ್ಲಿ ನಾನು ಇಂಥ ಕ್ವಶನ್ಸ್ನ ಭಾಳ ಮಾಡಿಸಿದ್ದೀನಿ. ಸೊ ಕೆಲವೊಬ್ರು ನಾನು ಕ್ಲಾಸ್ ನೋಡಿದವರು ಅವರು ಈಸಿಯಾಗಿ ಮಾಡ್ತಾರೆ ಇದನ್ನು. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಂದ್ಸರಿ ನೋಡ್ಬೋದು. ಸೊ ಏನು ಕೊಟ್ಟಿದ್ದಾರೆ ಅಂದರೆ ರಾಮಂದು ಇನ್ಕಮ್ ಕೊಟ್ಟಿದ್ದಾರೆ ಎಷ್ಟು, 75,400 ಅಂತ. ಹಿ ಸೇವ್ಸ್ 23% ಆಫ್ ಹಿಸ್ ಇನ್ಕಮ್ ಇಫ್ ಹಿಸ್ ಇನ್ಕಮ್ ಇನ್ಕ್ರೀಸಸ್ ಬೈ 27% ಆ್ಯಂಡ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಬೈ 50%, ದೆನ್ ಹೀಸ್ ಸೇವಿಂಗ್ಸ್ ವಿಲ್ ಬಿ ಅಂತ. ಸೊ ನಮಗೆ ಫಸ್ಟ್ನೇದಾಗಿ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂತ. ಸೊ ಇನ್ಕಮ್ ಎಷ್ಟಿದೆ 100 ಅಂತ ಅಂದ್ಕೊಂಡ್ರೆ ನಮಗೆ ಅದರದ್ದು ಸೇವಿಂಗ್ ಅವನು ಎಷ್ಟು ಸೇವಿಂಗ್ ಮಾಡಿದ್ರೆ 23% ಅಂತ. ಸೊ 23 ಪ್ಲಸ್ ಅದರದ್ದು ಇನ್ನು 100ರಲ್ಲಿ 23 ಕಳೆದ್ರೆ ಎಷ್ಟಾಗುತ್ತೆ ನಮಗೆ ಎಕ್ಸ್ಪೆಂಡಿಚರ್ 77 ಖರ್ಚು ಮಾಡಿದಾನೆ ಅಂತ ಅರ್ಥ. ಸೊ ಅದರಲ್ಲಿ ಒಂದು ಇನ್ಕಮ್ ಎಷ್ಟು ಇನ್ಕ್ರೀಸ್ ಆಗಿದೆ, 27% ಇನ್ಕ್ರೀಸ್ ಆಗಿದೆ. 27% ಇನ್ಕ್ರೀಸ್ ಅಂದ್ರೆ ಅರ್ಥ ಏನೋ ನಮಗೆ 27 ಕರೆಕ್ಟಲ್ಲ ಈಸ್ ಈಕ್ವಲ್ ಟು ಅದರಲ್ಲಿ ಒಂದು ಎಕ್ಸ್ಪೆಂಡಿಚರ್ ಎಷ್ಟು ಇನ್ಕ್ರೀಸ್ ಆಗಿದೆ 55%. 50% ಸಾರಿ ಇದೇ ಎಷ್ಟು ಇನ್ಕ್ರೀಸ್ ಆಗಿದೆ 50% ಇನ್ಕ್ರೀಸ್ ಆಗಿದೆ. ಅಂದರೆ 77ಕ್ಕೆ 50 ಡಿವೈಡ್ ಬೈ 100 ಅಂತ. ಸೊ 51 52 ಅಂದರೆ ನಾವು ಅಷ್ಟಾಗಿ ನಮಗೆ 2 3 6 ಮತ್ತು 2 8 16 38.5 ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಕರೆಕ್ಟಲ್ಲ. ಸೊ 38.5% ಇನ್ಕ್ರೀಸ್ ಆಗಿದೆ. ಅದೇ ಥರ ಪ್ಲಸ್ ನೋಡಿರಿ ನಮಗೆ ಸೇವಿಂಗ್ ವ್ಯಾಲ್ಯೂ ಬೇಕಂತಂದರೆ ನಾವೇನು ಮಾಡಬೇಕು, ಈ 38.5ಅಲ್ಲಿ 27 ಕಳೀರಿ, ಅವಾಗೇನಾಗುತ್ತೆ ನಮಗೆ ಆನ್ಸರ್ ಬರುತ್ತೆ. ಸೊ 511 ಅಂದರೆ 111.5% ಏನಾಗಿದೆ ಇನ್ಕ್ರೀಸ್ ಆಗಿದೆ ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೆ ನೆಕ್ಸ್ಟ್ ಅವ್ರು ಏನು ಕೇಳಿದಾರೆ ಅಂದರೆ ಅದರದ್ದು ಸೇವಿಂಗ್ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಯಿತು ಅಥವಾ ಡಿಕ್ರೀಸ್ ಆಯಿತು ಅಂತ ಕೇಳಿದಾರೆ ಇಲ್ಲಿ ಕರೆಕ್ಟಲ್ಲ. ಸೊ ಆದ್ದರಿಂದ ನಾವು ನೋಡ್ರಿ ಇಲ್ಲಿ ಯಾರಿಗ ಇನ್ ಕೇಸ್ ಇದನ್ನು ಸ್ವಲ್ಪ ಕ್ಲಿಯರ್ ಕಟ್ ಬರೆದು ಬಿಡ್ತೀನಿ ತಟ್ರೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇದೇನಿದು 100, ಇದು 77, ಇದು 23. ಸೊ ಇದು ಎಷ್ಟು ಇನ್ಕ್ರೀಸ್ ಆಗಿತ್ತು 27% ಇನ್ಕ್ರೀಸ್ ಆಗಿತ್ತು. 27% ಇದು 50% ಅಂತ 50% ಇನ್ಕ್ರೀಸ್ ಆಗಿತ್ತು. ಸೊ ನಾವು 50% ಅಂದರೆ 70 ಇಂಟು 50 ಮಾಡಬೇಕಷ್ಟೇ. ಸೊ ಇದೇನಿದೆ ಇದು ಮೈನಸ್ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ
ಇನ್ಕಮ್ ಕಡಿಮೆ ಆಗಿದೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಅದಕ್ಕೆ ಸೇವಿಂಗಲ್ಲಿ ಏನಾಗುತ್ತೆ -11.5% ಇದು ಡಿಕ್ರೀಸ್ ಆಗಿದೆ. ಆದ್ದರಿಂದ ಅವನದು ಇನ್ಕಮ್ ಎಷ್ಟಿತ್ತು ಸ್ಟಾರ್ಟಿಂಗಲ್ಲಿ 75,400 ಅಂತ. ಸೊ ಆದ್ದರಿಂದ 75,400 ವ್ಯಾಲ್ಯೂ ಎದರದ್ದು ವ್ಯಾಲ್ಯೂ ಕೊಟ್ಟಿದ್ದಾನಂತ 100 ವ್ಯಾಲ್ಯೂ ಕೊಟ್ಟಿದ್ದ, 100 ವ್ಯಾಲ್ಯೂ. ಸೊ ಆದ್ದರಿಂದ ನಮಗೇನು ಬೇಕು, ಅದರ ಸೇವಿಂಗ್ ಎಷ್ಟು ಆತೇನು ಮಾಡಿದಾನೆ, ಸೇವ್ ಮಾಡಿದಾನಂತೆ. ಸೊ ಆದ್ದರಿಂದ ಅವನು ಫೈನಲ್ ಆಗಿ ಎಷ್ಟು ಸೇವ್ ಮಾಡಿದಲ್ಲಿ 11.5% ಅಂತ. ಸೊ 11.5% ಗುಣಾಕಾರ ಮಾಡಿರಿ, ಆವಾಗ ಏನಾಗುತ್ತೆ 00 ಕ್ಯಾನ್ಸಲ್ ಆಗಿ. ಸೊ ನಮಗೇನು ಸಿಗುತ್ತೆ, ಇದು 754ನ 11.5 ಗುಣಾಕಾರ ಮಾಡಿದರೆ ನೋಡಿರಿ ನಮಗೆ 5 4 20. ನೀವು ಬೇಕಿದ್ರೆ 754 × 11.5 ಅಂತ. ಸೊ ನೀವು ಇನ್ ಕೇಸ್ ಯಾರಾದರೂ ಡಿಜಿಟಲ್ ಸಮ್ನ ಅಪ್ಲೈ ಮಾಡುತ್ತಂದ್ರೆ ಮಾಡ್ಬೋದು, ಇಲ್ಲ ಅಂತಂದರೆ ನಾವು ಯೂನಿಟ್ ಡಿಜಿಟ್ ಸಂಖ್ಯೆಯನ್ನು ಕೂಡ ಕಂಡಿಡ್ಕೋಬೋದು. ಸೊ ನೋಡ್ರಿ 5ರಿಂದ ಈ ಯೂನಿಟ್ ಡಿಜಿಟ್ನ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆನ ಗುಣಾಕಾರ ಮಾಡಿರಿ, ಏನಾಗುತ್ತೆ 0 ಬರುತ್ತೆ. ಏನಾಗುತ್ತೆ 5 4 20, ಏನಾಗುತ್ತೆ 2 ಕೈಲಾಗುತ್ತೆ, ಏನಾಗುತ್ತೆ ಪಾಯಿಂಟ್ ಆದಮೇಲೆ 0, ಇದು 0 ಕ್ಯಾನ್ಸಲ್ ಆಗುತ್ತೆ. ಮತ್ತು ನೆಕ್ಸ್ಟ್ 5 5 25, 25ರಲ್ಲಿ 2 ಕೂಡಿಸಿದ್ರೆ 7 ಬರುತ್ತೆ. ಅಂದರೆ ನಮಗೆ ಬಿಡಿ ಸ್ಥಾನದಲ್ಲಿ ಏನು ಬೇಕು, 7 ಬೇಕು, ಕರೆಕ್ಟ್ ಅಲ್ಲ. ಬಟ್ ಇಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಪಾಯಿಂಟ್ 0 ಆದಮೇಲೆ 7 ಐತಿ. ಸೊ ಇದು ಬರಲ್ಲ, ಯಾಕಂತಂದರೆ ಇದಕ್ಕೆ ಬರಲ್ಲ ಅಂತಂದರೆ ನಾನು ಹೇಳಿದ ರೀತಿ ನಿಮಗೆ ಪಾಯಿಂಟ್ ಆದಮೇಲೆ ನಮಗೇನು ಬೇಕು, ಇಲ್ಲಿ ಪಾಯಿಂಟ್ ಆದಮೇಲೆ 7 ಬೇಕು, ಬಟ್ ಇಲ್ಲಿ 0 ಕೊಟ್ಟಿದ್ದಾರೆ, ಅವ್ರು ಬರಲ್ಲ, ಕರೆಕ್ಟ್ ಅಲ್ಲ. ಆದ್ದರಿಂದ ಸೊ ಇದನ್ನು ಕೂಡ ಬರಲ್ಲ. ಸೊ ನಮ್ಗೆ ಎರಡು ಇದನ್ನು ಕೂಡ ಬರಲ್ಲ. ಅಂದರೆ ಯಾವುದೋ ಒಂದೇ ಒಂದು ಆಪ್ಷನ್ ರೈಟ್ ಇರೋವಂಥದ್ದು, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಇಲ್ಲ ಅಂತಂದ್ರೆ ನೀವು ಬೇಕಿದ್ರೆ ಗುಣಾಕಾರ ಮಾಡಿ ನೋಡಿರಿ, ನಿಮ್ಗೆ ಅದನ್ನು ಗೊತ್ತಾಗಲಿಕ್ಕಂದ್ರೆ ಅಲ್ಲಿ ಆನ್ಸರ್ ಸಿಗ್ಬಿಡುತ್ತೆ. ಇಲ್ಲ ನೀವು ಡಿಜಿಟಲ್ ಸಮ್ನ ಅಪ್ಲೈ ಮಾಡ್ತೀನಿ ಮಾಡ್ಬೋದು ನೋಡಿರಿ. 7 5 12, 12 4 16, 16 ಅಂದರೆ 7. ಮತ್ತು ಇದು 1 1 7, 7 ಅಂದರೆ 7 7 49, 49 4. ಸೊ ಡಿಜಿಟಲ್ ಸಮ್ 4 ಬರಬೇಕು ನೋಡ್ರಿ. ಇಲ್ಲಿ 8 4, 8 6 ಎಷ್ಟಾಗ 14, 14 14 5 21, 21 7, 21 7 28, 28 ಅಂದರೆ ಡಿಜಿಟಲ್ ಸಮ್ ಆ್ಯಕ್ಚುಲಿ ಪಾಯಿಂಟಲ್ಲಿ ಬರುತ್ತಾ, ಒಂದು ನಿಮಿಷ. 8 6 14, 14 20, ಓ ಸಾರಿ 27. ಇದು ನೋಡ್ರಿ ಒಂದು ನಿಮಿಷ. 14 7 21 22. ಒಂದು ನಿಮಿಷ ಗುಣಾಕಾರ ಮಾಡಿಬಿಡೋಣ, ಯಾಕೆ ಸುಮ್ಮನೆ. ಯಾಕಂದರೆ ಕೆಲವೊಂದು ಟೈಮ್ ಪಾಯಿಂಟಲ್ಲಿ ಬಂದುಬಿಟ್ರೆ ನಮಗೇನಾಗುತ್ತೆ ಡಿಜಿಟಲ್ ಸಮ್ನ ಅಪ್ಲೈ ಮಾಡೋಕ್ಕೆ ಬರಲ್ಲ, ತಪ್ಪಾಗುತ್ತೆ, ಕರೆಕ್ಟಲ್ಲ. ಸೊ ಗುಣಾಕಾರ ಮಾಡಿದರೆ 754 × 11.5 ಅಂದರೆ 5 4 20, 5 25 27, 5 5 35 37 ಪ್ಲಸ್ 4 5 7 ಪ್ಲಸ್ 4 5 7 ಅಂತ. ಅವಾಗ ಕೂಡಿಸಿದ್ರೆ 0 1. ಓ ನಾವು ಲಾಸ್ಟಿಗೆ ಕೂಡಿಸಿದ ಮೇಲೆ ಇಲ್ಲಿ ಪಾಯಿಂಟ್ ಆದಮೇಲೆ ಇದೇನಾಗುತ್ತೆ ನಮಗೆ 1 ಬರುತ್ತೆ. ಅಂದರೆ ಇದು ಆಪ್ಷನ್ ಯಾವುದಿರೋದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೀವು ಡಿಜಿಟಲ್ ಸಮ್ ಅಪ್ಲೈ ಮಾಡಿದ್ರು ಕೂಡ ಆನ್ಸರ್ 4 ಬರುತ್ತೆ, ಯಾಕಂದರೆ ಇಲ್ಲಿ ಕೂಡ 4 ಬರುತ್ತೆ ಡಿಜಿಟಲ್ ಸಮ್ಮಲ್ಲಿ. ಸೊ ಇಲ್ಲಿ 8 6 14 21 ಅಂದರೆ 3 ಬರಾಕತ್ತದೆ ಇಲ್ಲಿ. ಸೊ 9 ಬರಾಕತ್ತದೆ ಇಲ್ಲಿ. 18 8 26, 26 ಅಂದರೆ 8 ಬರಾಕತ್ತೆ. ಅಂದರೆ ಅದು ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನಾವು ಆ್ಯಕ್ಚುಲಿ ನಾನು ಒಂದೇ ಒಂದು ಸಂಖ್ಯೆದ ಗುಣಾಕಾರ ಮಾಡಿ ಬರ್ತಿದ್ದೆ, ಬಟ್ ಇನ್ನೊಂದು ಸಂಖ್ಯೆದ ಗುಣಾಕಾರ ಮಾಡಿದಾಗ ನಮಗೇನಾಗುತ್ತೆ ಡಿಜಿಟಲ್ ಸಮ್ಮಲ್ಲಿ ಯೂನಿಟ್ ಡಿಜಿಟಲ್ಲಿ 1 ಬರುತ್ತೆ. ಸೊ ಆ್ಯಕ್ಚುಲಿ ನಮಗೇನಾಗುತ್ತೆ ಆನ್ಸರು 8671 ಈಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 14th ಪ್ರಾಬ್ಲಮ್ ನೋಡ್ರಿ. ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಕ್ವಶನ್ ಇರುವಂಥದ್ದು. ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು ಅವರು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ, 20 ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತ. ಅದೇ ಥರ ಬಿ ಮತ್ತು ಸಿ ವ್ಯಕ್ತಿಗಳು ಅದೇ ಸೇಮ್ ಕೆಲಸವನ್ನು 12 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಅದೇ ಥರ ಎ ಮತ್ತು ಬಿ ಮತ್ತು ಸಿ ಅಂದರೆ ಮೂವರು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ, 16 ದಿನದಲ್ಲಿ ಮುಗಿಸಿದ್ರೆ ನಮಗೆ ಟೋಟಲ್ ವರ್ಕ್ ಬೇಕಂದ್ರೆ ಏನು ಮಾಡ್ಬೇಕು, ನಾವು ಇವುಗಳದ್ದು ಎಲ್ ಸಿ ಎಮ್ ತೆಗಿಬೇಕು. ಸೊ 28 18 ಮತ್ತು 16 ಎಲ್ ಸಿ ಎಮ್ ತೆಗೀರಿ ನೋಡಿರಿ. 28 16 ಮತ್ತು 18 ಎಲ್ ಸಿ ಎಮ್ ತೆಗೆದಾಗ ನೋಟ್ ಏನಾಗುತ್ತೆ, ಇದು 4 4 7 28, 4 4 16 18 ಮತ್ತು ಇದು 2 7 2 2 2 9. ಸೊ ನಮಗೇನಾಗುತ್ತೆ 4 8 8 56 ಇಂಟು 18 18 108, 10 ಕೈಲಿ 18 90 90 ಅಂದರೆ 100. ಸೊ ನಮಗೆ ಟೋಟಲ್ ವರ್ಕ್ ಆನ್ಸರ್ ಏನು ಬರುತ್ತೆ, 1008 1008 ರೂಪಾಯಿ ಬರುತ್ತೆ. 28 ಎಷ್ಟಲೇ 1008 ನೋಡಿರಿ. 28 ಎಷ್ಟಲೇ ನಮ್ಗೆ ಗೊತ್ತಿಲ್ಲ ಅಂದರೆ ನೀವೇನು ಮಾಡಿರಿ, 7 4 28 ಮಾಡಿದರೆ ಇದೇನಾಗುತ್ತೆ 4 9 36. ಸೊ 36 28 ನಮಗೆ ಅಂತ 1008 ಬರುತ್ತೆ. ಅದೇ ಥರ 18 ಎಷ್ಟಲೇ 1008 ನಮ್ಗೆ 18 ಬೇಕಂದ್ರೆ ಇವೆರಡು ಗುಣಾಕಾರ ಮಾಡಿರಿ. 9 2 18 ಇದು 4 8 8 56 56. ಅದೇ ಥರ ಇದು ಎಷ್ಟಲೇ 16 ಎಷ್ಟಲೇ ನಮಗೆ. ಸೊ ನಮಗೆ 16 ಎಷ್ಟು 16 6 96 ಕರೆಕ್ಟಲ್ಲ. 16 3 48. ಸೊ ನಮಗೇನಾಗುತ್ತೆ 63 ಬರುತ್ತೆ. ಸೊ ಇಲ್ಲಿ ಕೊಟ್ಟಾದ್ಮೇಲೆ ಇಷ್ಟಾದಮೇಲೆ ನಮಗೇನು ಬೇಕಂದರೆ ಇಲ್ಲಿ ಟೋಟಲ್ 3 ಮಾಡಿರುವಂಥ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅವ್ರದ್ದು ಎಫಿಷಿಯನ್ಸಿ ಏನೈತಿ, ಇದು ಟೋಟಲ್ ವರ್ಕ್
ಇದು ಎಫಿಷಿಯನ್ಸಿ, ಇದು ಡೇಸ್ ಅಂತ, ಕರೆಕ್ಟಲ್ಲ. ಸೊ ನಮಗೆ ಅವಾಗ ಮೂವರು ಮಾಡಿದಂಥ ಎಫಿಷಿಯನ್ಸಿ ಎಷ್ಟೈತಿ 63 ಐತಿ, ಕರೆಕ್ಟಾ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಅವ್ರದ್ದು ಎಫಿಷಿಯನ್ಸಿ ಎಷ್ಟು 63 ಆಯಿತು. ಎ ಮತ್ತು ಬಿ ಅವ್ರು ಎಷ್ಟು ದಿನದಲ್ಲಿ ಕೆಲಸ ಮುಗಿಸಿದಾರೆ 36 ದಿನದಲ್ಲಿ. ಅಂದರೆ ಸಿ ವ್ಯಾಲ್ಯೂ ಏನಾಗುತ್ತೆ ನಮಗೆ, ಸೊ ಸಿ ವ್ಯಾಲ್ಯೂ ಏನಾಗುತ್ತೆ ನಮಗೆ 63ರಲ್ಲಿ 36 ತೆಗೀರಿ, ಎಷ್ಟಾಗುತ್ತೆ ನಮಗೆ. ಸೊ 3ರಲ್ಲಿ 6 ತೆಗೆದ್ರೆ 7, ಕರೆಕ್ಟಲ್ಲಿ. 13ರಲ್ಲಿ 6 ತೆಗೆದ್ರೆ 7, ಮತ್ತು 5ರಲ್ಲಿ 3 ತೆಗೆದ್ರೆ 27. ಸಿ ವ್ಯಾಲ್ಯೂ ಏನಾಗುತ್ತೆ 27 ಬಂತು. ಬಟ್ ನಮ್ಗೆ ಇನ್ನೊಂದೇನು ಬೇಕು, ಎ ಮತ್ತು ಸಿ ಇದಷ್ಟೇ ಬೇಕಲ್ಲ. ಸೊ ನಮಗೆ ಅದೇ ಥರ ಬಿ ಮತ್ತು ಸಿನ ಇಲ್ಲಿ ಅಪ್ಲೈ ಮಾಡಿರಿ. ಸೊ ಬಿ ಮತ್ತು ಸಿನ ನೋಡ್ರಿ, ಬಿ ಮತ್ತು ಸಿ ಎಫಿಷಿಯನ್ಸಿ ಎಷ್ಟೈತಿ 56 ಐತಿ. 63ರಲ್ಲಿ 56 ತೆಗೆದ್ರೆ ನಮಗೆ ಎ ವ್ಯಾಲ್ಯೂ ಏನು ಬರುತ್ತೆ 63ರಲ್ಲಿ 56 ತೆಗೆದ್ರೆ ಎ ವ್ಯಾಲ್ಯೂ 7 ಬರುತ್ತೆ, ಕರೆಕ್ಟಲ್ಲ 7. ಸೊ ಆದ್ದರಿಂದ ನಮಗೆ ಎ ಮತ್ತು ಬಿದು ಟೋಟಲ್ ಎಷ್ಟು ದಿನದಲ್ಲಿ ಕೆಲಸ ಮುಗ್ತಾರೆ 34. ನಮ್ಗೆ ಅದರದ್ದು ವ್ಯಾಲ್ಯೂ ಕಂಡುಹಿಡ್ಬೇಕು ಇಲ್ಲಿ. ಸೊ ಆದ್ದರಿಂದ ನಮಗೆ ಟೈಮ್ ಆಫ್ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ 1008 ಐತಿ, ಡಿವೈಡೆಡ್ ಬೈ ಅವುಗಳದ್ದು ಎಫಿಷಿಯನ್ಸಿ ವ್ಯಾಲ್ಯೂ ಕೂಡಿಸಿದ್ರೆ ಏನಾಗುತ್ತೆ 34 ಆಗುತ್ತೆ. ಸೊ 34. ಸೊ ಡಿವೈಡ್ ಮಾಡಿದರೆ ನಮಗೇನಾಗುತ್ತೆ ಮತ್ತೆ 504 ಡಿವೈಡ್ ಬೈ 17 ಅಂತ. ಸೊ 17 34. ಸೊ ನಮಗೇನಷ್ಟು 164 ಉಳಿತು. ಸೊ 17 9 163, 1 ಡಿವೈಡ್ ಬೈ 17 ಅಂತ. ಸೊ ನಮಗೆ ಆನ್ಸರ್ ಏನಾಗುತ್ತೆ 29 1/17 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಬಟ್ ನಮಗೆ ಇಲ್ಲಿ 29 11/17 ಅಂದರೆ ಇದು ಆ್ಯಕ್ಚುಲಿ 29/1/17 ಕೊಟ್ಟಿದ್ದಾರೇನೋ, ಅವ್ರು ಆ್ಯಕ್ಚುಲಿ 1 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಕರೆಕ್ಷನ್ ಮಾಡಿಕೊಟ್ರಿ ಇಲ್ಲಿ ಸ್ವಲ್ಪ. ಇಲ್ಲೇನಿದೆ ನಮಗೆ ಇಲ್ಲಿ 1 ಬರಲ್ಲ ಇಲ್ಲಿ, ಆ್ಯಕ್ಚುಲಿ 29 1/17 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ರೈಟ್ ಆನ್ಸರ್ ಆಗಿರುವಂಥದ್ದು ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 16th ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ, ಸಾರಿ 15th ಕ್ವಶನ್. ಸೊ 15th ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. 2 trains ಆರ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ಅಟ್ ಸ್ಪೀಡ್ಸ್ ಆಫ್ 50 km/h 80 km/h ಅಂತ. ಅಂದರೆ 2 ಟ್ರೈನ್ಗಳು ವಿರುದ್ಧ ದಿಕ್ಕಿನಲ್ಲಿ ಬರಕತ್ತಾವಂತ. ಅಂದರೆ ಸೊ ಈ ಟ್ರೈನು ಇಲ್ಲಿ ನೋಡ್ರಿ, ಇದು ಎ ಪಾಯಿಂಟ್ ಅಂತ ಅಂದ್ಕೊಳ್ರಿ, ಇದು ಬಿ ಸ್ಟೇಷನ್ ಅಂದ್ಕೊಳ್ರಿ. ಸೊ ಇದು ಈ ಟ್ರೈನು ಎಷ್ಟು ಕಿಲೋಮೀಟ್ರಲ್ಲಿ ಹೊಂಟೈತಿ 50 km/h ಅಲ್ಲಿ ಹೊಂಟೈತಿ. ಅದೇ ಥರ ಬಿ ಎಮ್ನು ಅದೇ ಆಪೋಸಿಟ್ ಡೈರೆಕ್ಷನಲ್ಲಿ ಹೊಂಟಿದ್ದಾನೆ, ಎಷ್ಟು 80 km/h ಅಲ್ಲಿ ಹೊಂಟಿದ್ದಾನೆ, ಕರೆಕ್ಟಲ್ಲ. ಮತ್ತು ಅವುಗಳದ್ದು ಟೋಟಲ್ ಡಿಸ್ಟೆನ್ಸು ಕೊಟ್ಟಿಲ್ಲ. ಅದರದಲ್ಲಿ ಒಂದು ಟ್ರೈನ್ದು ಲೆಂತ್ ಎಷ್ಟೈತಿ 480 ಐತಿ, ಕರೆಕ್ಟಲ್ಲ. ಇನ್ನೊಂದು ಟ್ರೈನ್ ಲೆಂತ್ ಗೊತ್ತಿಲ್ಲ ನಮಗೆ, ಕಂಡು ಹಿಡ್ಬೇಕಾದಾನೆ. ಅವರಿಬ್ಬರು ರೀಚ್ ಆಗಿ ಒಂದಕ್ಕೊಂದು ಕ್ರಾಸ್ ಮಾಡೋಕೆ ಎಷ್ಟು ಸೆಕೆಂಡ್ ತೊಗೊತದೆ 28 ಸೆಕೆಂಡ್ ಟೈಮ್ ತೊಗೊಂಡ್ರೆ ನಮಗೆ ಟೋಟಲ್ ಲೆಂತ್ ಎಷ್ಟು ಅದರ ಟ್ರೈನ್ದು ಇನ್ನೊಂದು ಟ್ರೈನ್ದು ಲೆಂತ್ ಏನು ಬೇಕು ಬರುತ್ತೆ ಕಂಡು ಹಿಡ್ಬೇಕು ಇಲ್ಲಿ ನಾವು, ಕರೆಕ್ಟಲ್ಲ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಇದೇನಿದು ಟೋಟಲ್ ಲೆಂತ್. ಸೊ ಟೋಟಲ್ ಲೆಂತ್ನ ಎಕ್ಸ್ ಅಂತ ಬರಿಬೇಡ್ರಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಟೋಟಲ್ ಲೆಂತ್ ನೀವು ವೈ ಅಂತ ಅಂದ್ಕೊಳ್ರಿ, ಟೋಟಲ್ ಲೆಂತ್ ಇದು. ಸೊ ನಮಗೆ ಈ ಟೋಟಲ್ ಲೆಂತ್ ಯಾವಾಗ ಆಗುತ್ತೆ ಅಂದರೆ 2 ಟ್ರೈನ್ಗಳದ್ದು ಈ ಸಮೀಪ ಬಂದಾಗ ಏನಾಗುತ್ತೆ ಟೋಟಲ್ ಲೆಂತ್ ಬರುತ್ತೆ. ಆದ್ದರಿಂದ ಟೋಟಲ್ ಲೆಂತ್ ಇಸ್ ಈಕ್ವಲ್ ಟು ನಮಗೆ ಒಂದು ಟ್ರೈನ್ದು ಲೆಂತ್ ಎಷ್ಟು ಐತಿ 480 ಮೀಟರ್ ಐತಿ, ಪ್ಲಸ್ ಇನ್ನೊಂದು ಟ್ರೈನ್ದು ಲೆಂತ್ ಏನು ಗೊತ್ತಿಲ್ಲ, ಅದಕ್ಕೆ ಎಕ್ಸ್. ಆದ್ದರಿಂದ ಎಲ್ ಜಾಗದಾಗ ನಾವು ವೈ. ಸೊ ನೀವು ಇಲ್ಲಿ ಇಲ್ಲ ಅಂತಂದರೆ ಇದು ವೈ ಜಾಗದಾಗ ಎಲ್ ಅಂತ ಬರ್ಕೊಂಬಿಡ್ರಿ, ಕನ್ಫ್ಯೂಸ್ ಆಗ. ಸೊ ಎಲ್ ಅಂತ. ಸೊ ನಮಗೆ ಟೋಟಲ್ ಲೆಂತ್ ಎಷ್ಟು ಬಂತು 480 ಪ್ಲಸ್ ಎಕ್ಸ್ ಬಂತು. ಸೊ ನಮಗೆ ಇವು 2 ಟ್ರೈನ್ಗಳು ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಅಪೋಸಿಟ್ ಬಂದಾಗ ಅವಾಗ ಏನಾಗುತ್ತೆ ನಮಗೆ ಸ್ಪೀಡ್ ಅದರದ್ದು ಸ್ಪೀಡ್ ಏನಾಗುತ್ತೆ 2 ಕೂಡಿಸ್ಬೇಕು ಇಲ್ಲಿ, ಅವಾಗ ಏನಾಗುತ್ತೆ ಪ್ಲಸ್ ಆಗುತ್ತಾ ಪ್ಲಸ್. ಸೊ ಇದೇನಾಗುತ್ತೆ 130 km/h ಅಂತ ಆಗುತ್ತೆ. 2 ಟ್ರೈನ್ಗಳು ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಅವಾಗ ಏನಾಗುತ್ತೆ ಅದ್ರದ್ದು ಸ್ಪೀಡ್ಗಳು ಕೂಡಿಸ್ಬೇಕು. ಅದೇ ಸೇಮ್ ಡೈರೆಕ್ಷನಲ್ಲಿ 2 ಟ್ರೈನ್ಗಳು ಹೊಂಟಿದ್ರೆ ಅವಾಗ ಏನಾಗುತ್ತೆ ಸ್ಪೀಡು ಮೈನಸ್ ಮಾಡಬೇಕು, ಕರೆಕ್ಟಲ್ಲ. ಆದ್ದರಿಂದ ನಮಗೆ ಏನು ಬೇಕಿಲ್ಲಿ ಇನ್ನೊಂದು ಟ್ರೈನ್ದು ಸ್ಪೀಡ್ ಬೇಕು, ಅದು ಕರೆಕ್ಟಲ್ಲ. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಂತ, ಕರೆಕ್ಟಲ್ಲ. ಇದು 1 ನಿಮಿಷ ಇದೆ ಯಾಕೆ 100 ಹಿಂಗೆ ಆಗೋದು. ಸೊ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಂತ. ಸೊ ನಮಗೆ ಟೈಮಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಕೊಟ್ಟಿದ್ದಾರೆ 28 ಸೆಕೆಂಡ್ ಕೊಟ್ಟಿದ್ದಾರೆ, ಕರೆಕ್ಟಲ್ಲ. ಡಿಸ್ಟೆನ್ಸ್ ವ್ಯಾಲ್ಯೂ ಏನೈತಿ 480 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ನೋಡಲ್ಲಿ ಸ್ಪೀಡ್ ವ್ಯಾಲ್ಯೂ ಎದ್ರಾಗ ಐತಿ 130 km/h ಐತಿ. ಬಟ್ ನಮಗಿಲ್ಲಿ ಮೇಲೆ ಇರೋದು ಡಿಸ್ಟೆನ್ಸ್ ಇದನ್ನಾಗ ಐತಿ ಮೀಟರ್ದಾಗ ಐತಿ. ಸೊ ಅದಕ್ಕೆ ನಾವೇನು ಮಾಡ್ಬೇಕು, ಇದನ್ನು ಮೀಟರ್ನ ಕನ್ವರ್ಟ್ ಮಾಡಬೇಕು. ಸೊ ಮೀಟರ್ನ ಕನ್ವರ್ಟ್ ಮಾಡ್ಬೇಕಂದ್ರೆ 5/80 ಗುಣಾಕಾರ ಮಾಡಬೇಕು. ಆದ್ದರಿಂದ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಸೊ ನೋಡ್ರಿ 18 ಎಂಬುದು ಮೇಲೆ ಹೋಗುತ್ತೆ, ಕೆಳಗಿನ ಗುಣಾಕಾರ ಆಗಿ 138 5 ಉಳಿತು. ಸೊ ಆದ್ದರಿಂದ 28 ಈಸ್ ಈಕ್ವಲ್ ಟು 480 ಪ್ಲಸ್ ಎಕ್ಸ್ ಇಂಟು 18 ಡಿವೈಡೆಡ್ ಬೈ 130 ಇಂಟು 5 ಉಳಿತದೆ. ಸೊ ಅವಾಗ ನಮಗೇನಾಗುತ್ತೆ ಅಂದರೆ ನೋಡಿರಿ ಗುಣಾಕಾರ ಇಲ್ಲಿ ನೋಡಿ ಕಟ್ತಾ ಹೊಟ್ರಿ. ಸೊ 2 9 18 ಮತ್ತು 2 14 28. ಸೊ ಮತ್ತೆ ಇದರಿಂದ ಕಟ್ತಾ ಹೋಗುತ್ತಾ
ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬರೆದುಬಿಟ್ರೆ. ಸೊ 13 ಇಂಟು 5 ಎಷ್ಟಾಗುತ್ತೆ? 65 ಆಗುತ್ತೆ. ಕರೆಕ್ಟಲ್ಲ? 13 5 65, 650 ಇಂಟು 14 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 14 0, 14 5 70, 14 6 84 ಮತ್ತು 7 91, ಅಂದರೆ ನಮಗೆ 9100 ಬರುತ್ತೆ. ಇನ್ನು ಆ ಕಡೆ ಸೈಡು ಇಲ್ಲಿ 9ರಿಂದ ಗುಣಾಕಾರ ಮಾಡಿರಿ. 9 8 9 0, 9 8 22, 7 9 4 36 43 ಪ್ಲಸ್ 9x. ಸೊ ಆದ್ದರಿಂದ 9x ಈಸ್ ಈಕ್ವಲ್ ಟು, ನೋಡ್ರಿ ನಮಗೆ ಈ 9100ರಲ್ಲಿ 4320ನ ಕಳೀರಿ, ಅವಾಗ ನಮ್ಗೇನು ಸಿಗುತ್ತೆ ನೋಡ್ರಿ. ಸೊ ಮೈನಸ್ ಮಾಡಿದಾಗ, ಸೊ ಇಲ್ಲಿ 0ದಾಗ 0 ಹೋದರೆ 0 ಬಂತು. ಅದೇ ಥರ ಮತ್ತು 10ರಲ್ಲಿ 2 ತೆಗೆದ್ರೆ 8, ಕರೆಕ್ಟಲ್ಲ? ಮತ್ತು 10ರಲ್ಲಿ 3 ತೆಗಿಬೇಕು ನಾವು, 7 ಉಳಿತು. ಕರೆಕ್ಟಲ್ಲ? 10ರಲ್ಲಿ 7 ತೆಗೆದ್ರೆ 3 ತೆಗೆದ್ರೆ 7 ಉಳಿತು. ಮತ್ತು 8ರಲ್ಲಿ 4 ತೆಗೆದ್ರೆ 4 ಉಳಿತು, 4. ಸೊ ಎಕ್ಸ್ ಈಸ್ ಈಕ್ವಲ್ ಟು 4780 ಡಿವೈಡ್ ಬೈ 9. ಅವಾಗ ಏನಾಗುತ್ತೆ? 9 5 45, 28 ಆಯಿತು. 9 3 27, 10 1.11, ಅಂದರೆ 531 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಏನಿಲ್ಲ, ಈಸಿ ಪ್ರಾಬ್ಲಮ್ ಇರುವಂಥದ್ದು, ನಮಗೆ ಬೇಸಿಕ್ ಕ್ವಶನ್ಸ್ ರಿಲೇಟೆಡ್ ಮೇಲೆ ಕೇಳಿದಾರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲ, ಈಸಿ ಪ್ರಾಬ್ಲಮ್ ಇರುವಂಥದ್ದು. ಸೊ ಅದೇ ಥರ ನೆಕ್ಸ್ಟ್ 16th ಕ್ವಶನ್ ನೋಡಿದ್ದು, ದ LCM ಆಫ್ ದಿ 2 numbers is 126 ಟೈಮ್ಸ್ ದೇರ್ HCF ಅಂತ. ಅಂದರೆ ಎರಡು ಸಂಖ್ಯೆಗಳದ್ದು LCM ವ್ಯಾಲ್ಯೂ ಅದೇನು ಕೊಟ್ಟಿದ್ದಾರೆ? ಅದು 126 126 ಪಟ್ಟು ಅವುಗಳದ್ದು HCF ವ್ಯಾಲ್ಯೂಗೆ ಸಮ ಆಗಿದೆ. ಕರೆಕ್ಟಲ್ಲ? ಅದೇ ಥರ ಅವುಗಳದ್ದು HCF ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು? HCF ವ್ಯಾಲ್ಯೂ 7 ಕೊಟ್ಟಿದ್ದಾರೆ ಅಂತ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ದ 2 numbers ಈಸ್ 5 ಟೈಮ್ಸ್ ದ HCF ಅಂತ. ಅಂದರೆ ಎರಡು ಸಂಖ್ಯೆಗಳ ಡಿಫ್ರೆನ್ಸ್, ಎರಡು ಸಂಖ್ಯೆಗಳ ನಡುವಿನ ಅವುಗಳ ನಡುವೆ ವ್ಯವಕಲನ ಅಂತಾರೆ, ವ್ಯತ್ಯಾಸ. ವ್ಯವಕಲನ ಅಂದರೆ ಒಂದೇ ವ್ಯತ್ಯಾಸ. ಸೊ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಡಿಫರೆನ್ಸ್ ಎಷ್ಟು? 5 ಟೈಮ್ಸ್ ದ HCF ಅಂತ. ಅಂದರೆ 5 ಪಟ್ಟು HCF ವ್ಯಾಲ್ಯೂಗೆ ಸಮ ಆಗಿದೆ. ಆದ್ದರಿಂದ ನಮಗೆ ಅವುಗಳದ್ದು ಸಮ, ಎರಡು ವ್ಯಾಲ್ಯೂಗಳದ್ದು ನಮಗೆ ಸಮ್ ಏನಾಗುತ್ತೆ ಕಂಡುಹಿಡಬೇಕಿಲ್ಲ. ಸೊ ನಮಗೆ ಸಮ್ ವ್ಯಾಲ್ಯೂ ಬೇಕಂದ್ರೆ ಫಸ್ಟ್ನೇದಾಗಿ ನಮಗೆ ನಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಂತಂದರೆ LCM ಇಂಟು HCF ಇಸ್ ಈಕ್ವಲ್ ಟು ಗುಣಾಕಾರ, ಎರಡು ಸಂಖ್ಯೆಗಳದ್ದು ಗುಣಾಕಾರ ಆಗಿರ್ತದೆ. ಅಂದರೆ ಎರಡು ಸಂಖ್ಯೆಗಳದ್ದು ಗುಣಲಬ್ಧವು ಅವುಗಳದ್ದು LCM ಮತ್ತು HCFಗೆ ಗುಣಾಕಾರ ಆಗಿರ್ತದೆ. ಆವಾಗ ನಮಗೆ LCM ವ್ಯಾಲ್ಯೂ ಇಲ್ಲಿ ಏನು ಕೊಟ್ಟಿದ್ದಾರೆ? 126 HCF ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 126 ಇಂಟು HCF ವ್ಯಾಲ್ಯೂ ಏನೈತಿ? 7 ಐತಿ. ಸೊ 126 ಇಂಟು 7 ಇಂಟು 7 ಈಸ್ ಈಕ್ವಲ್ ಟು, ಎ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಬಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಓಕೆ, ಆ್ಯಸ್ ಇಟ್ ಇಸ್ ಎ ಇಂಟು ಬಿ ಅಂತ ಬರೆದುಬಿಟ್ರೆ ಸೊ ನಮಗೇನಾಗುತ್ತೆ? ಇದೊಂದು ವ್ಯಾಲ್ಯೂ ಬಂತು. ಅದೇ ಥರ ನೆಕ್ಸ್ಟ್ ಎ ಮೈನಸ್ ಬಿ ವ್ಯಾಲ್ಯೂ ಏನೈತಿ? ಇಲ್ಲಿ 5 ಇಂಟು HCF ಐತಿ. ಸೊ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 5 ಇಂಟು HCF ವ್ಯಾಲ್ಯೂ ಏನೈತಿ? ಇಲ್ಲಿ 7 ಐತಿ. ಸೊ ಅದರಿಂದ ನಮಗೆ ಎ ಮೈನಸ್ ಬಿ ವ್ಯಾಲ್ಯೂ ಏನು ಬರುತ್ತೆ? 35 ಆನ್ಸರ್ ಆಗುತ್ತೆ. ಕರೆಕ್ಟಲ್ಲ? ಸೊ ಇಷ್ಟ ಆದಮೇಲೆ ನಮಗೇನು ಬೇಕು? ಎ ಪ್ಲಸ್ ಬಿ ವ್ಯಾಲ್ಯೂ ಬೇಕು. ಸೊ ಆದ್ದರಿಂದ ಎ ಪ್ಲಸ್ ಬಿ ವ್ಯಾಲ್ಯೂ ಬೇಕಂತಂದರೆ ನಾವೇನು ಮಾಡ್ಬೇಕಿಲ್ಲಿ? ಈ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ದಲ್ಲಿ ನಾವು 4ab ಕಳಿಬೇಕಿಲ್ಲಿ, ಪ್ಲಸ್ 4ab ಕೂಡಿಸ್ಬೇಕಿಲ್ಲಿ. ಸಾರಿ, ಕಳಿಬಾರ್ದು, ಕೂಡಿಸ್ಬೇಕು. ಯಾಕಂತಂದರೆ ಸೊ ನಮಗೆ ನೋಡ್ರಿ, ಎ ಮೈನಸ್ ಬಿ ವ್ಯಾಲ್ಯೂ ನಾವು ಸ್ಕ್ವೇರ್ನ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರುತ್ತೆ. ಮೈನಸ್ 2ab ನಾವು ಪ್ಲಸ್ 4ab ಕೂಡಿಸಿದ್ರೆ ಅವಾಗ ಏನಾಗುತ್ತೆ? ಪ್ಲಸ್ 2ab ಬರುತ್ತೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ವ್ಯಾಲ್ಯೂ ಏನಾಗುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಸಮ ಇರ್ತದೆ. ಆದ್ದರಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಎ ಮೈನಸ್ ಬಿ ವ್ಯಾಲ್ಯೂ ಏನೈತಿ? ಎ ಮೈನಸ್ ಬಿ ವ್ಯಾಲ್ಯೂ ಏನೈತಿ? ಇಲ್ಲಿ 35 ಐತಿ. ಸೊ 35 ಹೋಲ್ ಸ್ಕ್ವೇರ್ ಅಂತ, ಪ್ಲಸ್ 4 ಇಂಟು ಎ ಬಿ ವ್ಯಾಲ್ಯೂ ಏನೈತಿ? ಎ ಬಿ ವ್ಯಾಲ್ಯೂ ಎ ಮತ್ತು ಗುಣಾಕಾರ ಬಿ ವ್ಯಾಲ್ಯೂ ಏನೈತಿ? 126 ಇಂಟು 7 ಇಂಟು 7 ಅಂತ ಆಗೈತಿ. ಸೊ ಆದ್ದರಿಂದ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಬರೋಕ್ಕಾಗಲ್ಲ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 35 ಹೋಲ್ ಸ್ಕ್ವೇರ್. 35 ಹೋಲ್ ಸ್ಕ್ವೇರ್ ನಿಮ್ಗೆ ಕಂಡುಹಿಡಿದು ಹೆಂಗಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಹೆಂಗಂತಂದರೆ ಈ 35 ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಈ ಬಿಡಿಸ್ತಂದ್ರೆ ಏನಂತ 5 ಐತಿ. 5 ಸ್ಕ್ವೇರ್ 25. ಈ 3ಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು? 4. ಸೊ 4 ಮತ್ತು 3 ಗುಣಾಕಾರ ಮಾಡಿದ್ರೆ 12 ಬರುತ್ತೆ. ಸೊ 1225 1225 ಪ್ಲಸ್ ನಮಗೆ ಇಲ್ಲಿ 4 ಇಂಟು 126 ಇಂಟು 7 ಇಂಟು 7 ಗುಣಾಕಾರ ಮಾಡಿರಿ. ಅವಾಗೇನಾಗುತ್ತೆ? 7 4 28 28 ಇಂಟು 7 28 ಇಂಟು 7 ಏನಾಗುತ್ತೆ? 7 8 56 7 2 14 156. ಸೊ 156 ಇಂಟು ಎಷ್ಟು? 126. ಸೊ 126 ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ? 6ರಲ್ಲಿ 36 3 ಕೈಲ 6ರಲ್ಲಿ 30 3 ಕೈಲ 3 6 9 ಪ್ಲಸ್ 2 12 1 ಕೈಲ 2 1 11 ಮತ್ತು 2 1 2 3 ಪ್ಲಸ್ 6 5 1. ಸೊ ನಮಗೇನಾಗುತ್ತೆ? 6 5
16 ಒಂದು ಕೈಲ 9 1 ಅಂದರೆ 1966 ಅಲ್ಲ 19656 ವ್ಯಾಲ್ಯೂ ಬಂತು. ಈ 19656 ಅಲ್ಲಿ ನಾವೇನು ಮಾಡಬೇಕು 1225 ಅನ್ನು ಕೂಡಿಸ್ಬೇಕು. ಇಲ್ಲಿ ಕೂಡಿಸಿದಾಗ 1 7 8 10 2087 ವ್ಯಾಲ್ಯೂ ಬರುತ್ತೆ. ಸೊ ನಾವು ಗುಣಾಕಾರ ಮಾಡಿದಾಗ ಎಲ್ಲಿ ತಪ್ಪು ಮಾಡ್ಯಾವ, ಒಂದು ನಿಮಿಷ. ಗುಣಾಕಾರ ಮಾಡೋದ್ರಾಗ ಎಲ್ಲಿ ನಾವು 7 49 49 × 4. ಸೊ ಒಂದು ನಿಮಿಷ. 49 × 4 4 ಮತ್ತು 36 4 4 16 196 ಬರುತ್ತಲ್ಲ ಇಲ್ಲಿ. ಸಾರಿ 196 × 126 ಗುಣಾಕಾರ ಮಾಡಿರಿ. 6 36 6 9 54 57 5 11 ಪ್ಲಸ್ 2 12 9 2 ಮತ್ತು 18 ಮತ್ತು 2 4 5 ಸಾರಿ 2 1 2 3 3 ಮತ್ತು 6 9 1 6 9 16 ಒಂದು ಕೈಲ 10 14 ಒಂದು ಕೈಲ 2 ಅಂದರೆ 24,696 ವ್ಯಾಲ್ಯೂ ಬರುತ್ತೆ. 24,696 ವ್ಯಾಲ್ಯೂ. ಈ 24,696 ಅಲ್ಲಿ 1225 ಕೂಡಿಸಿ ಯಾವಾಗ ಏನಾಗುತ್ತೆ 11 ಒಂದು ಕೈಲ 12 ಒಂದು ಕೈಲ 9 5 25. ಸೊ ನಮಗೇನಾಗುತ್ತೆ 25,921 ಬರುತ್ತೆ. ಸೊ ಇದನ್ನೆಲ್ಲ ಅಣಿಸ್ಬಿಟ್ರಿ 25,921. ಸೊ ನಮಗೇನಾಗುತ್ತೆ 25,921 ವ್ಯಾಲ್ಯೂ ಬರುತ್ತೆ. ಕರೆಕ್ಟಲ್ಲ? ಸೊ ಇದನ್ನೆಲ್ಲ ಅಳಿಸ್ರಿ ಅವಾಗೇನಾಗುತ್ತೆ ನೋಡ್ರಿ ನಮಗೆ. ಸೊ ನಮಗೆ A + B² ವ್ಯಾಲ್ಯೂ ಎಷ್ಟು ಬಂತು 25,921 ವ್ಯಾಲ್ಯೂ ಬಂತು. ಕರೆಕ್ಟಲ್ಲ? ಇವಾಗ ನಮಗೆ A + B ವ್ಯಾಲ್ಯೂ ಬೇಕು. A + B² ವ್ಯಾಲ್ಯೂ ಎಷ್ಟು ಬಂತು 25,921 ಬಂತು. ಸೊ ನಮಗೆ A + B ವ್ಯಾಲ್ಯೂ ಬೇಕಂತಂದರೆ ನಾವೇನು ಮಾಡಬೇಕು, ಈ ಸ್ಕ್ವೇರ್ ಇದ್ದಿದ್ದು ಆ ಕಡೆ ಸೈಡ್ ಹೋದರೆ ರೂಟ್ ಆಗುತ್ತೆ. ರೂಟ್ ಆಫ್ 25,921. ಅವಾಗ ನೋಡಿರಿ ನಮಗೆ ಇದರದ್ದು ಸ್ಕ್ವೇರ್ ರೂಟ್ ಕಂಡುಹಿಡಬೇಕಂದ್ರೆ ನಾವು ಒಂದು ಶಾರ್ಟ್ಕಟ್ ಟ್ರಿಕ್ ಐತಿ. ಸೊ ಅದು ಹೆಂಗಂದರೆ ಈ ಎರಡು ಸಂಖ್ಯೆನ ಬಿಡಿಸ್ತಾನದಲ್ಲಿ ಬಿಟ್ಟು ಈ ಕಡೆ ಸಂಖ್ಯೆ 259 ಬರ್ಕೋಬೇಕು. ನೋಡಿರಿ ಯಾವ ಸಂಖ್ಯೆ ನಾವು ಗುಣಾಕಾರ ಮಾಡಿದಾಗ 2 ಸರಿ ಗುಣಾಕಾರ ಮಾಡಿದಾಗ ನಮಗೆ ವರ್ಗದ ಬಿಡಿಸ್ತಾನದಲ್ಲಿ 1 ಬರುತ್ತೆ, 1 ಮತ್ತು ಇನ್ನೊಂದು 9 ಬಿಡಿಸ್ತಾನದಲ್ಲಿ ನಮಗೆ ಸ್ಕ್ವೇರ್ ಮಾಡಿದಾಗ 1 ಬರುತ್ತೆ. 259 ಅನ್ನೋದು ಯಾವ್ಯಾವ ಸಂಖ್ಯೆಗಳ ನಡುವೆ ಸಂಖ್ಯೆಗಳ ನಡುವೆ ಬರುತ್ತೆ. ಒಂದು 256 ಎಂಬುದು 16 ಸ್ಕ್ವೇರು ಮತ್ತು ಇನ್ನೊಂದು 289 12 ಸ್ಕ್ವೇರ್ ಸಂಖ್ಯೆ ನಡುವೆ ಬರುತ್ತೆ. ಅದಕ್ಕೆ ನಿಯರ್ ಬೈ ವ್ಯಾಲ್ಯೂ ಇರೋದು ಯಾವುದು 256ಕ್ಕೆ ನಿಯರ್ ಐತಿ. ಸೊ ಅದರಿಂದ 256 ಎಂಬುದೇನು 16 ಸ್ಕ್ವೇರು. ಕರೆಕ್ಟಲ್ಲಿ 16 ಸ್ಕ್ವೇರ್. ಸೊ ನಮಗೆ ಕೇಳ್ಬೋದು ನೀವು 161 ತೊಗೋಬೇಕಾ ಅಥವಾ 169 ತೊಗೋಬೇಕಂತ. ನೋಡ್ರಿ ನೀವು ಇಲ್ಲಿ 16ಕ್ಕಿಂತ ಒಳಗೆ ಐತಿ ಸಂಖ್ಯೆ. ಕರೆಕ್ಟಲ್ಲ? 17ಕ್ಕಿಂತ ಒಳಗೆ ಐತಿ. ಕರೆಕ್ಟಲ್ಲ? 17ಕ್ಕಿಂತ ಒಳಗೆ ಐತಿ. ಅದಕ್ಕೆ ನಾವು ಸಣ್ಣ ಸಂಖ್ಯೆನ ತೊಗೋಬೇಕಿಲ್ಲ. 161 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ A + B ವ್ಯಾಲ್ಯೂ ಈಸ್ ಈಕ್ವಲ್ ಟು 161 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಮಗೆ ಆದ್ದರಿಂದ ಅವುಗಳ ಸಂಖ್ಯೆದ ನಮಗೆ ಸಂಕಲನ ಅಥವಾ ಕೂಡಿಸಿದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ 161 ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 17th ಪ್ರಾಬ್ಲಮ್ ನೋಡ್ರಿ. ದ ಥರ್ಡ್ ಪ್ರೊಪೋರ್ಷನಲ್ ಟು ಎಕ್ಸ್ ಆ್ಯಂಡ್ x + 100 ಈಸ್ 405 ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ ಅಂತ. ಸೊ ನಮಗೆ ನಾನು ನಿಮಗೆ ಹೇಳ್ಕೊಟ್ಟ ಹಾಗೆ ನಮಗೆ ಥರ್ಡ್ ಪ್ರೊಪೋರ್ಷನಲ್ ಕಂಡುಹಿಡಬೇಕಂದ್ರೆ A/B ಥರ್ಡ್ ಪ್ರೊಪೋರ್ಷನಲ್ ಬೇಕಂದ್ರೆ ಈ ಸೆಕೆಂಡ್ ಸಂಖ್ಯೆ ಇರ್ತದನ್ನು ನಾವೇನು ಮಾಡಬೇಕು, ಇನ್ನೊಂದು ಸರಿ ಗುಣಾಕಾರ ಮಾಡಿ ಅದಕ್ಕೆ ಸಿ ವ್ಯಾಲ್ಯೂ ಬರೀಬೇಕು. ಅವಾಗ ಏನಾಗುತ್ತೆ ನಮಗೆ ಥರ್ಡ್ ಪ್ರೊಪೋರ್ಷನಲ್ ವ್ಯಾಲ್ಯೂ ಬರುತ್ತೆ. ಕರೆಕ್ಟಲ್ಲ? ಆದ್ದರಿಂದ ಇಲ್ಲಿ ಕೊಟ್ಟರು ಹಾಗೆ ಎ ಜಾಗದಾಗ ಎಕ್ಸ್ ಕೊಟ್ಟಿದ್ದಾರೆ ಮತ್ತು ಅನುಪಾತ x + 100 ಸಮಾನುಪಾತ. ಇದು ಸಮಾನುಪಾತ. ಆ್ಯಕ್ಚುಲಿ ನಮಗೇನಾಗುತ್ತೆ ಮತ್ತೆ ಅಲ್ಲ ಇಲ್ಲಿ ಆ್ಯಕ್ಚುಲಿ ಸಮಾನುಪಾತ ಇಲ್ಲಿ ಬರುತ್ತಲ್ಲ, ಸಾರಿ, ಇಲ್ಲಿ ಸಮಾನುಪಾತ ಬಂದು ಇಲ್ಲಿ ಅನುಪಾತ ಬರುತ್ತೆ x + 100. ಸೊ ನಮಗೆ ಇನ್ನೊಂದು ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಅದನ್ನು y ಅಂತ ಬರ್ಕೊಟ್ರೆ, ಅಥವಾ ಇದರದ್ದು ವ್ಯಾಲ್ಯೂ 405 ಅಂತ. 405 ಯಾಕಂದರೆ ಅಲ್ಲಿ ಥರ್ಡ್ ಪ್ರೊಪೋರ್ಷನಲ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, ಅದಕ್ಕೆ 405. ಸೊ ನಮಗೆ ಈ ಎಕ್ಸ್ ವ್ಯಾಲ್ಯೂ ಬೇಕಂತಂದರೆ ಎಕ್ಸ್ ಮತ್ತು ಇದನ್ನು ಗುಣಾಕಾರ ಮಾಡಿ 405 ಮತ್ತು ಇದನ್ನು ಗುಣಾಕಾರ ಮಾಡಿರಿ. ಅವಾಗ ಏನಾಗುತ್ತೆ ನಮಗೆ x × 405 ಈಸ್ ಈಕ್ವಲ್ ಟು x + 100 × x + 100 ಅಂತ ಆಗುತ್ತೆ. ಸೊ 405 × x ಈಸ್ ಈಕ್ವಲ್ ಟು ಇದೇನಾಗುತ್ತೆ A + B² ಬಂತು. ಸೊ A + B² ಅಂದರೆ x² + 100 ಸ್ಕ್ವೇರ್ ಅಂದರೆ ಏನಾಗುತ್ತೆ ನಮಗೆ 10,000 ಆಗುತ್ತೆ. 10,000 ಪ್ಲಸ್ 2AB 2 × 100, ಸೊ 200x ಆಗುತ್ತೆ. ಸೊ ಈ 200x ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ 405 ಅಲ್ಲಿ ಮೈನಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನಮಗೆ 205 ಆಗುತ್ತೆ. ಇಲ್ಲಾಂತಂದರೆ ನೀವು 405 ಈ ಕಡೆ ತೊಗೊಂಬಂದು ಮಾಡಿರಿ. ಸೊ x² + 10,000
ಮೈನಸ್ 205 ಇಸ್ 205x ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನಮಗೆ ಗುಣಾಕಾರ ಮಾಡಿದರೆ ಏನು ಬೇಕು 10,000 ಬೇಕು, ಮತ್ತು ಕೂಡಿಸಿದರೆ 205 ಬರಬೇಕು. ಸೊ ಅಂಥ ಸಂಖ್ಯೆ ಯಾವುದು ಕಂಡುಹಿಡಬೇಕು ಇಲ್ಲಿ. ಅಂಥ ಎರಡು ಸಂಖ್ಯೆಗಳು ಯಾವ ಅಂತ. ಸೊ 5ರಿಂದ ಕಟ್ತಾ ಹೊಡ್ರಿ. 5 2 10, 2000, 5 4 20, 400 ಮತ್ತು 5 8 40 80. ಸೊ ನಾವು 5 5 125 ಮತ್ತು 80ನ ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ 10,000 ಬರುತ್ತೆ. ಮತ್ತು 125 ನಾವು 80ನ ಕಳೆದ್ರೆ ನಮಗೇನು ಸಿಗುತ್ತೆ 205 ಬರುತ್ತೆ. ಕರೆಕ್ಟಲ್ಲ? ಆದ್ದರಿಂದ ಅಂಥ ಸಂಖ್ಯೆಗಳು ಯಾವುದು 10x² ಪ್ಲಸ್ ಇದೇನಾಗುತ್ತೆ ನಮಗೆ 125 ಇದು 10,000 ಅಲ್ಲ 10,000 ಅಲ್ಲ ಇದೆ ಆ್ಯಕ್ಚುಲಿ. ಸೊ ಅಂಥ ಸಂಖ್ಯೆಗಳು ಯಾವ ಅಂದರೆ ನಮಗೆ 125 ಒಂದು ನಿಮಿಷ ಇದು ಮೈನಸ್ ಇದು ಆ್ಯಕ್ಚುಲಿ ನೀವು ಇದನ್ನು ರಿವರ್ಸ್ ಮಾಡಿ ಬರೆದ್ಬಿಟ್ರೆ ಅಂದರೆ ಈಜಿ ಆಗುತ್ತೆ. ಸೊ ನಮಗೆ ಮೈನಸ್ 205x ಪ್ಲಸ್ 10,000 ಅಂತ ಇಸ್ ಈಕ್ವಲ್ ಟು 0. ಸೊ 205 ಜಾಗದಲ್ಲಿ ನಾವು ಮೈನಸ್ 125x ಇನ್ನೊಂದು ಪ್ಲಸ್ ಅಲ್ಲ ಮೈನಸ್ ಇದು ಮೈನಸ್ 285 ಇದು ಮಾರ್ಕರ್ ಯಾಕೆ ಹಿಂಗನಾಗುತ್ತೆ. ಸೊ ಇದೇನದು ಮೈನಸ್ 80x ಪ್ಲಸ್ 10,000 ಅಂತ ಇಸ್ ಈಕ್ವಲ್ ಟು 0. ಆದ್ದರಿಂದ ನೋಡಿರಿ ಎಕ್ಸ್ ಕಾಮನ್ ಆಗಿ ಏನಾಗುತ್ತೆ ನಮಗೆ x ಮೈನಸ್ 125 ವ್ಯಾಲ್ಯೂ ಬರುತ್ತೆ. ಅದೇ ಥರ ಇಲ್ಲಿ ಮೈನಸ್ 80 ಕಾಮನ್ ತೆಗೆದ್ರೆ ಅವಾಗ ಏನಾಗುತ್ತೆ ನಮಗೆ x ಮೈನಸ್ 125 ವ್ಯಾಲ್ಯೂ ಬರುತ್ತೆ. ಸೊ ಆದ್ದರಿಂದ x ಈಸ್ ಈಕ್ವಲ್ ಟು 125 ಒಂದು ಬರುತ್ತೆ, ಇನ್ನೊಂದು x ಈಸ್ ಈಕ್ವಲ್ ಟು 80 ವ್ಯಾಲ್ಯೂ ಬರುತ್ತೆ. ಸೊ ಅದರಿಂದ ಯಾವ್ದು ಆಪ್ಷನ್ ಕೊಟ್ಟಿದ್ದಾರೆ ನಮಗೆ 125 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್ ಸೊ 18th ಪ್ರಾಬ್ಲಮ್ ನೋಡ್ರಿ. ಸೊ ಅದೇ ಥರನೇ ಸೇಮ್ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಕ್ವಶನ್ ಚಾಪ್ಟರ್ದೇ ಕ್ವಶನ್ ಇರುವಂಥದ್ದು. ಎಕ್ಸ್ ಎಂಬುದು ಏನಾಗಿದೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವೈ ಅಂತ. ಸೊ ಎಕ್ಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವೈ ಆದರೆ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಫ್ ದಿ ವೈ ಅಂತ. ಸೊ ಎಕ್ಸ್ ಈಸ್ ಈಕ್ವಲ್ ಟು ನಮಗೇನಾಗುತ್ತೆ k/y ಸ್ಕ್ವೇರ್ ಅಂತ ಆಗುತ್ತೆ. ಸೊ ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಟಿದಾರಲ್ಲ, ಎಕ್ಸ್ ಜಾಗದಾಗ ಏನೈತಿ 6 ಐತಿ, ಮತ್ತು ಅದೇ ಕೆ ವ್ಯಾಲ್ಯೂ ಗೊತ್ತಿಲ್ಲ, ಡಿವೈಡ್ ಬೈ ವೈ ವ್ಯಾಲ್ಯೂ ಏನೈತಿ ಇಲ್ಲಿ 5 ಐತಿ. 5 ಅಂದರೆ ಏನು 5 ಸ್ಕ್ವೇರ್. ಸೊ ಅವಾಗ ಏನಾಗುತ್ತೆ ನಮಗೆ ಕೆ ಈಸ್ ಈಕ್ವಲ್ ಟು ಈ 25 25 ಇಂಟು 6 ಗುಣಾಕಾರ ಮಾಡಿದ್ರೆ ನಮಗೆ ಏನಾಗುತ್ತೆ 150 ಆಗುತ್ತೆ. ಸೊ ಕೆ ವ್ಯಾಲ್ಯೂ 150 ಬಂದ ಮೇಲೆ ಸೇಮ್ ವ್ಯಾಲ್ಯೂ ತೊಗೊಂಡು ನಾವು ಮತ್ತೆ ಇದರಲ್ಲಿ ಅಪ್ಲೈ ಮಾಡಿದರೆ ಈ ಈಕ್ವೇಷನಲ್ಲಿ ಅಪ್ಲೈ ಮಾಡಿದ್ರೆ ನಮಗೇನಾಗುತ್ತೆ ನೆಕ್ಸ್ಟ್ ವ್ಯಾಲ್ಯೂ ಬರುತ್ತೆ. ಸೊ ಆದ್ದರಿಂದ ವೈ ವ್ಯಾಲ್ಯೂ 4 ಇದ್ದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಕೆ ಡಿವೈಡ್ ಬೈ ವೈ ಸ್ಕ್ವೇರ್. ಸೊ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಕೆ ವ್ಯಾಲ್ಯೂ ಏನೈತಿ 150 ಐತಿ. ಸೊ ವೈ ಸ್ಕ್ವೇರ್ ವೈ ಅಂದ್ರೆ ಏನು 4 ಅಂದ್ರೇನು 4 ಸ್ಕ್ವೇರ್ ಅಂದರೆ 16. ಆದ್ದರಿಂದ 16 9 144. ಸೊ ಎಷ್ಟು ಉಳಿತು 60 ಉಳಿತು. ಸೊ 60 ಅಂದರೆ 16 4 64 ಆಗುತ್ತೆ, ಬರಲ್ಲ. 16 3 48 9.3 ಸಮಥಿಂಗ್ ಆಗುತ್ತೆ ಆನ್ಸರ್. ನಮಗೇನಾಗುತ್ತೆ 9.3 ಆನ್ಸರ್. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನೆಕ್ಸ್ಟ್ 19th ಪ್ರಾಬ್ಲಮ್ ನೋಡಿರಿ. ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಚಾಪ್ಟರ್ ರಿಲೇಟೆಡ್ ಕ್ವಶನ್ ಆಗಿರೋಂಥದ್ದು. ಇದು ನಿಮಗೆ ಎವರೇಜ್ ಸ್ಪೀಡ್ನ ಕಂಡುಹಿಡಿಯೋದು ಒಂದು ಕ್ವಶನ್ಸ್ ಕೇಳಿದಾರಲ್ಲಿ. ಸೊ ನಮಗೆ ಎವರೇಜ್ ಸ್ಪೀಡ್ ಕಂಡುಹಿಡಬೇಕಂದ್ರೆ ನಮಗೆ ಇಲ್ಲಿ ಅದರ ಫಾರ್ಮುಲಾ ಗೊತ್ತಿರಬೇಕು, ಕರೆಕ್ಟ್ ಅಲ್ಲ? ಸೊ ಆದ್ದರಿಂದ ನಮಗೆ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಕಂಡುಹಿಡಬೇಕಂದ್ರೆ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಅಂತ. ಟೋಟಲ್ ಟೈಮ್. ಆದ್ದರಿಂದ ಎವರೇಜ್ ಸ್ಪೀಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಎಷ್ಟೈತೆ ನಮಗೆ ನೋಟಿಲ್ಲಿ. ಇಲ್ಲಿ 1320 ಐತಿ, ಇಲ್ಲಿ 1760 ಐತಿ, ಮತ್ತು ಇಲ್ಲಿ 2095 ಐತಿ. ಸೊ ಎಲ್ಲ ಡಿಸ್ಟೆನ್ಸ್ ವ್ಯಾಲ್ಯೂ ಕೂಡಿಸ್ರಿ ಏನಾಗುತ್ತೆ ನಮಗೆ 1320 1760 ಮತ್ತು 2095 ಅಂತ ಕೂಡಿಸಿದರೆ 5 ಮತ್ತು 2 6 8 8 9 17 ಒಂದು ಕೈಲ, ಮತ್ತು 1 7 3 10 11 ಒಂದು ಕೈಲ. ಸೊ 4 5 5175 ಬರುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು 5175. ಮತ್ತು ನಮಗೆ ಇಲ್ಲಿ ಟೋಟಲ್ ಟೈಮ್ ವ್ಯಾಲ್ಯೂ ಬೇಕಂತಂದರೆ ಟೈಮ್ ವ್ಯಾಲ್ಯೂ ಕೊಟ್ಟಿಲ್ಲ ಅವ್ರೇನು ಕೊಟ್ಟಿದಾರಲ್ಲಿ ಸ್ಪೀಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಡಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಮಗೆ ಟೈಮ್ ವ್ಯಾಲ್ಯೂ ಬೇಕಂತಂದ್ರೆ ನಾವೇನು ಮಾಡಬೇಕು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡನ್ನು ಡಿವೈಡ್ ಮಾಡಬೇಕು, ಕರೆಕ್ಟಲ್ಲ? ಆದ್ದರಿಂದ ಅವುಗಳದ್ದು ಡಿಸ್ಟೆನ್ಸ್ ವ್ಯಾಲ್ಯೂ ಏನೈತೆ ಅವುಗಳದ್ದು ಸ್ಪೀಡಿಂದ ಡಿವೈಡ್ ಮಾಡಿರಿ. ಸೊ 1320 ಡಿವೈಡ್ ಬೈ ನಮಗೇನಾಗುತ್ತೆ ಇದು ಈಸ್ ಈಕ್ವಲ್ ಟು ವ್ಯಾಲ್ಯೂನ ತೆಗೆದುಬಿಟ್ರೆ ನಾನು ಆಮೇಲೆ ಬರ್ತೀನಿ ಇದನ್ನು. ಸೊ ಅವಾಗೇನಾಗುತ್ತೆ 1320 ಡಿವೈಡೆಡ್ ಬೈ 528 ಪ್ಲಸ್ ಇದೇನಾಗುತ್ತೆ ನಮಗೆ 1760 ಡಿವೈಡೆಡ್ ಬೈ 352 ಪ್ಲಸ್ ಸೊ 2095 ಡಿವೈಡೆಡ್ ಬೈ
419 ಅಂತ. ಸೊ ಆದ್ದರಿಂದ ನಮಗೆ ಇಲ್ಲಿ ಎವರೇಜ್ ಸ್ಪೀಡ್ ವ್ಯಾಲ್ಯೂ ಏನು ಬರುತ್ತೆ ನೋಡ್ರಿ 5175 ಆ್ಯಸ್ ಇಟ್ ಈಸ್ ಬರುತ್ತೆ ಡಿವೈಡೆಡ್ ಬೈ. ಸೊ ನೋಡ್ರಿ 352 ನಾವು 5ರಿಂದ ಗುಣಕಾರ ಮಾಡಿದ್ರೆ ಏನಾಗುತ್ತೆ 1760 ಆಗುತ್ತೆ. ಸೊ ಇದು 5ರಿಂದ ಕಟ್ಟಾಗುತ್ತೆ, ಇದನ್ನು ಕೂಡ 5ರಿಂದ ಕಟ್ಟಾಗುತ್ತೆ. ಇದು ನೋಡ್ರಿ ಇದು 528 5ರಿಂದ ಗುಣಕಾರ ಮಾಡಿದ್ರೆ ಏನಾಗುತ್ತೆ 1500 ಸಮಥಿಂಗ್ ಬರುತ್ತೆ. ಸೊ ಇದು ಬರಲ್ಲ. ಸೊ 2 ಇಂದ ಗುಣಕಾರ ಮಾಡಿದರೆ ಸೊ 528 ಇಂಟು 2 2 ಎಂಟ್ಲೆ 16 1 ಕೆಲ 2 4 5 2 10 1056 ಬರುತ್ತೆ. ಸೊ ನಮಗೆ 1320 1056 ಕಳೆದ್ರೆ 4 6 2 264 ಬರುತ್ತೆ. ಕರೆಕ್ಟಲ್ಲ 264. ಮತ್ತು ಆ್ಯಕ್ಚುಲಿ ನಾವು 2ರಿಂದ ಕಡಿತ ಮಾಡಿದರೆ ಎಷ್ಟು ಬರುತ್ತಾ ಗುಣಾಕಾರ ಮಾಡಿದರೆ 2 ಎಂಟ್ಲೆ 16 2 4 5 2 10 1056 1320 1056. ಸೊ ನಮಗೆ 4 ಆಗುತ್ತೆ 6 ಮತ್ತು ಇಲ್ಲಿ 264 ಅಂದರೆ ನಮಗೆ 2.5 ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಪಾಯಿಂಟ್ ತೊಗೊಂಡು 0 ತೊಗೊಂಡ್ರೆ ಏನಾಗುತ್ತೆ 2.5 ವ್ಯಾಲ್ಯೂ ಬರುತ್ತೆ. ಸೊ ಆದ್ದರಿಂದ ಸೊ ನಮಗೆ ಕೆಳಗೆ ಏನೇನು ವ್ಯಾಲ್ಯೂಗಳು ಉಳಿತಾವಂದರೆ ಟೈಮಿಂಗ್ ಜಾಗದಲ್ಲಿ ಸೊ ಇಲ್ಲಿ ಏನಾಗುತ್ತೆ 2.5 ವ್ಯಾಲ್ಯೂ ಬರುತ್ತೆ, ಇಲ್ಲಿ 5 ಬರುತ್ತೆ ಮತ್ತು ಇಲ್ಲಿ 5 ಬರುತ್ತೆ. ಸೊ ಮತ್ತೆ ಇದನ್ನು ನೀವು 5175ನ ಎಷ್ಟು 5 5 10 ಪ್ಲಸ್ 2.5 12.5 ಡಿವೈಡ್ ಮಾಡಿದಾಗ ಅವಾಗ ಏನಾಗುತ್ತೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಡಿವೈಡ್ ಮಾಡಿದರೆ ನಮಗೇನಾಗುತ್ತೆ 125 4 1000 ಆಗುತ್ತೆ. ಸರಿ 125 ಇಂಟು 4 4 4 5 20 ಕರೆಕ್ಟಲ್ಲ 4 5 20 4 8 10 1 ಕೆಲ 4 1 500 ಆಗುತ್ತೆ. ಅಂದರೆ 125 4 500 ಕರೆಕ್ಟಲ್ಲ 4. ಸೊ ನಮಗೆ ಎಷ್ಟು ಉಳಿತು ಇನ್ನು 175 ಉಳಿತು ಮತ್ತು ಪಾಯಿಂಟ್ ಮೇಲೆ ಒಂದು 0 ಮತ್ತು 125 125 1 ಎಷ್ಟಾಗುತ್ತೆ ನಮಗೆ 5 5 500 ಮತ್ತು 125 4 ಸೊ 414 ಬರುತ್ತೆ. ಸೊ ಅದರಿಂದ ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದೇನಿದು ನಮಗೆ ಎವರೇಜ್ ಸ್ಪೀಡ್ ವ್ಯಾಲ್ಯೂ. ಸೊ ಎವರೇಜ್ ಸ್ಪೀಡ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 414 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಇದೇನಂದರೆ ಸ್ವಲ್ಪ ನಿಮಗೆ ಟ್ರಿಕ್ಸ್ ಅಪ್ಲೈ ಮಾಡಬೇಕು. ಸೊ ಈ ಕೊಟ್ಟಿರುವಂಥದ್ದು ನಮಗೆ ರೇಷಿಯೋಗಳಲ್ಲಿ ನಮಗೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕಂತ. ಅಂದರೆ ಫಸ್ಟ್ ಹೈಯೆಸ್ಟ್ ವ್ಯಾಲ್ಯೂಯಿಂದ ಲೋಯೆಸ್ಟ್ ವ್ಯಾಲ್ಯೂಗೆ ಬರೀಬೇಕಿಲ್ಲಿ. ಸೊ ನಮಗೆ ಹೈಯೆಸ್ಟ್ ವ್ಯಾಲ್ಯೂಯಿಂದ ಲೋಯೆಸ್ಟ್ ವ್ಯಾಲ್ಯೂಗೆ ಬರೀಬೇಕಂದ್ರೆ ಫಸ್ಟಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. 17/42 ಮತ್ತು ಇನ್ನೊಂದು 19/21 ಮತ್ತು ಇನ್ನೊಂದು 1/7 ಮತ್ತು ಇನ್ನೊಂದು 11/13 ಮತ್ತು ಇನ್ನೊಂದು 23/26 ಅಂತ. ಸೊ ನೀವು ಮೊದಲೇದಾಗ ಏನು ಮಾಡ್ಬೇಕು, ಈ ಥರ ಕ್ವಶನ್ಸ್ ಕೊಟ್ಟಾಗ ಮೊದಲೇದಾಗ ಏನು ಮಾಡ್ಬೇಕಂದ್ರೆ ಅವುಗಳದ್ದು ಡಿಫ್ರೆನ್ಸಲ್ಲಿ ನೋಡ್ರಿ ಇಲ್ಲಿ ಎಷ್ಟಾಯ್ತು ಡಿಫ್ರೆನ್ಸ್ ಐತಿ ಇಲ್ಲಿ. ಸೊ 42ರಲ್ಲಿ 17ನ ಕಳೀರಿ ಅವಾಗ ಏನಾಗುತ್ತೆ 5 25 ವ್ಯಾಲ್ಯೂ ಡಿಫ್ರೆನ್ಸ್ ಐತಿ. ಮತ್ತು ಇಲ್ಲಿ ಡಿಫ್ರೆನ್ಸ್ ನೋಡಿದರೆ ನಮ್ಗೆ ಏನಾಗುತ್ತೆ 2 ಡಿಫ್ರೆನ್ಸ್ ಐತಿ. ಇಲ್ಲಿ ಡಿಫ್ರೆನ್ಸ್ ನೋಡಿದರೆ 6 ಮತ್ತು ಇಲ್ಲಿ ಡಿಫ್ರೆನ್ಸ್ ನೋಡಿದರೆ 2 ಮತ್ತು ಇಲ್ಲಿ ಡಿಫ್ರೆನ್ಸ್ ನೋಡಿದರೆ ಏನಾಗುತ್ತೆ ನಮಗೆ 3 ಸಿಗುತ್ತೆ. ಆದ್ದರಿಂದ ಅವುಗಳದ್ದು ಡಿಫ್ರೆನ್ಸ್ ವ್ಯಾಲ್ಯೂಗಳದ್ದು ಏನೇನಿದೆ ಅಲ್ಲ ಅವುಗಳದ್ದು ನಾವು ಏನು ಮಾಡ್ಬೇಕು LCM ಮಾಡ್ಬೇಕು ಇಲ್ಲಿ. ಸೊ ಅದರಿಂದ LCM ಆಫ್ ಸೊ ಇಲ್ಲ ಅಂತಂದರೆ ನಾನು ಕೆಳಗೆ ಬರೀತೀನಿ ನೋಡ್ರಿ ಒಂದು ನಿಮಿಷ, ಇಲ್ಲಿ ಕ್ಲಿಯರ್ ಕಟ್ ಕಾಣಿಸಿಲ್ಲ. ಸೊ ಅವ್ರು ಏನೇನು ಕೊಟ್ಟಿದಾರಲ್ಲ ಅವುಗಳನ್ನ ನಾನು ಮಾಡಬೇಕು ಡಿಫ್ರೆನ್ಸ್ಗಳನ್ನ ಕಂಡುಹಿಡ್ಕೋಬೇಕು. ಫಸ್ಟ್ ಏನೈತಿ 17/42 ಇವುಗಳದ್ದು ಡಿಫ್ರೆನ್ಸ್ ಎಷ್ಟೈತಿ ನಮಗೆ 25. ಅದೇ ಥರ 19 ಮತ್ತು 21 ಡಿಫ್ರೆನ್ಸ್ ಎಷ್ಟಾಗುತ್ತೆ 3 ಆಗುತ್ತೆ, ಅಲ್ಲ 2 ಆಗುತ್ತೆ ಸಾರಿ. ಸೊ ನಮಗೇನಾಗುತ್ತೆ 2 ಆಗುತ್ತೆ. ಅದೇ ಥರ 1/7 ಸೊ ಅವುಗಳದ್ದು ಡಿಫ್ರೆನ್ಸ್ 6 ಆಗುತ್ತೆ. ಅದೇ ಥರ 11/13 ಡಿಫ್ರೆನ್ಸ್ ಎಷ್ಟಾಗುತ್ತೆ ನಮಗೆ 2 ಆಗುತ್ತೆ. ಮತ್ತು 23/26 ಡಿಫ್ರೆನ್ಸ್ ಎಷ್ಟಾಗುತ್ತೆ ನಮಗೆ 3 ಆಗುತ್ತೆ. ಕರೆಕ್ಟಲ್ಲ. ಆದ್ದರಿಂದ ಇಲ್ಲಿ ಏನೇನು ವ್ಯಾಲ್ಯೂಗಳು ಬಂದಿದ್ದಾವಲ್ಲ ಈ 25 ಈ 2 6 ಮತ್ತು 3 ಮತ್ತು 2 ಇವುಗಳದ್ದು LCM ವ್ಯಾಲ್ಯೂ ಕಂಡುಹಿಡ್ಬೇಕಲ್ಲಿ. LCM ಕರೆಕ್ಟಾಗಿ ಹ್ಯಾಂಡ್ ರೈಟಿಂಗ್ ಆಗ್ತಿಲ್ಲ ಯಾಕಂದ್ರೆ LCM ಆಫ್ 25 2 6 2 ಮತ್ತು 3 ನಾವು ಏನು ಮಾಡ್ಬೇಕು LCM ಕಂಡುಹಿಡ್ಬೇಕಿಲ್ಲಿ. ಸೊ LCM ಕಂಡುಹಿಡಿದ್ರೆ ನಮಗೆ ನೋಡ್ರಿ 2 6 2 3 ನಮ್ಗೆ ಏನಾಗುತ್ತೆ LCM 6 ಆಗುತ್ತೆ. 6 ಮತ್ತು 25 LCM ಏನಾಗುತ್ತೆ ನಮಗೆ ಟೋಟಲು 150 ಆಗುತ್ತೆ. ಕರೆಕ್ಟಲ್ಲ ಈ 150. ಸೊ ಆದ್ದರಿಂದ ನಾವೇನು ಮಾಡ್ಬೇಕು 25 ಎಷ್ಟಲೇ 150 25 6ಲೇ 150 ಮತ್ತು ಇದು 25 ಎಷ್ಟಲೇ 2 ಎಷ್ಟಲೇ 150 2 75 150. ಸೊ ಇದು 6 ಎಷ್ಟಲೇ 6 ಎಷ್ಟಲೇ 150 6 1 6 6 2 12 6 25 150 ಮತ್ತು ಇದು 25 150. ಇದು 3 ಎಷ್ಟಲೇ 150 350 150 ಕರೆಕ್ಟಲ್ಲ. ಆದ್ದರಿಂದ ನಾವೇನು ಮಾಡ್ಬೇಕು ಇಲ್ಲಿ ಈ 17 × 6 ಮಾಡ್ರಿ ಎಷ್ಟಾಗುತ್ತೆ ನಮಗೆ 17 6 102
ಮತ್ತು ಇನ್ನೊಂದು 19 75 19 ಇಂಟು 75. ಸೊ 19 95 5 9 ಕೈಲ 19 113 133 ಪ್ಲಸ್ 7 ಎಷ್ಟಾಗುತ್ತೆ ನಮಗೆ 140. ಅದೇ ಥರ 25 ಬರುತ್ತೆ ಇದು ಆನ್ಸರ್. ಮತ್ತು ಇದು 11 75 7 12 ಒಂದು ಕೈಲ 825. ಮತ್ತು ಇದು 25 3 115 1150. ಸೊ ನಮಗೆ ಈ ಸಂಖ್ಯೆಗಳು ಏನು ಬಂದಿದ್ದಾವಲ್ಲ ಇದರ ಮೇಲೆ ನಾವೇನು ಮಾಡ್ಬೋದು, ಡಿಕ್ರೀಸಿಂಗ್ ಆರ್ಡರಲ್ಲಿ ಬರ್ಬೋದು. ಸೊ ನಮಗೆ ಅತಿ ದೊಡ್ಡ ಸಂಖ್ಯೆ ಯಾವುದು 1405. 1405 ಅಂದರೆ ಅದರ ರೇಷಿಯೋ ಏನೈತಿ 19/21. ಸೊ ಫಸ್ಟ್ನೇದರಲ್ಲಿ ನಮಗೇನು ಬೇಕು, ಇದು ಬರಲ್ಲ. ಸೊ ಫಸ್ಟ್ನೇದರಲ್ಲಿ 19/21 ಬರಬೇಕು. ಓಕೆ, ಈ 3 ಕಡೆ ಐತಿ. ಸೊ ನೆಕ್ಸ್ಟ್ ಸಂಖ್ಯೆ ಯಾವುದು ದೊಡ್ಡದು 1150 ಅಂತ. 1150 ಯಾವುದು ರೇಷಿಯೋ 23/26 ಅಂತ. ಸೊ ನಮಗೇನು ಬೇಕಿಲ್ಲ 23/26 ಇರುವಂಥದ್ದು ಯಾವುದು ಆಪ್ಷನ್. ಸೊ ಇದು 2 ಆಪ್ಷನ್ ಹೋಯಿತು. ಸೊ ನಮಗೆ ಎ ಮತ್ತು ಬಿ ಆಪ್ಷನ್ ಉಳಿತು, ಕರೆಕ್ಟ್ ಅಲ್ಲ. ಥರ್ಡಲ್ಲಿ ಇರುವಂಥದ್ದು ಯಾವುದು ನೋಡ್ಬೇಕಿಲ್ಲಿ. ಸೊ ನಮಗೆ 11/13 23 ಇದೆಲ್ಲ ಸೇಮ್ ಐತಿ. ಇಲ್ಲಿ ಫರ್ಕ್ ಆಗಿರುವಂಥದ್ದು 1:7 ಮತ್ತು 17/42. ಸೊ ನಮಗೆ ಲಾಸ್ಟ್ನೇದಲ್ಲಿ ಯಾವ ಸಂಖ್ಯೆ ಬರುತ್ತೆ, ಸೊ ಅತಿ ಸಣ್ಣ ಸಂಖ್ಯೆ ಯಾವುದು 25, ಕರೆಕ್ಟ್ ಅಲ್ಲ. 25 ಯಾವುದಾದ್ರು ರೇಷಿಯೋ ಐತಿ ನಮಗೆ 1/7 ರೇಷಿಯೋ ಐತಿ. ಸೊ 1/7 ಎಂಬುದು ಲಾಸ್ಟಿಗೆ ಬರುತ್ತೆ. ಆದ್ದರಿಂದ ನಮಗೇನಾಗುತ್ತೆ, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಗೊತ್ತಾಯ್ತಲ್ಲ. ಸೊ ನೀವು ಈ ಥರ ಪ್ರಾಬ್ಲಮ್ನ ಮಾಡಬೇಕಾಗತ್ತೆ. ಸೊ ಈ ಥರ ನಮಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅಥವಾ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅಥವಾ ಅತಿ ಇದರಲ್ಲಿ ಯಾವುದು ಹೈಯೆಸ್ಟು, ಇದರಲ್ಲಿ ಯಾವುದು ಲೋಯೆಸ್ಟ್ ಸಂಖ್ಯೆ ಆಗಿರೋಂಥ ಕಂಡಿಡಿ ಅಂತ ಕೇಳಿದಾಗ ನಮಗೆ ಅವುಗಳದ್ದು ಡಿಫ್ರೆನ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಂಡು ನಾವು ಮಾಡಬೇಕಾಗತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಿನ ಪ್ರಾಕ್ಟೀಸ್ ಸೆಟ್ ನಂಬರ್ 7 ಇತ್ತು. ಸೊ ಆ್ಯಂಡ್ ಇನ್ನೊಂದು ಏನಂದರೆ ನಿನ್ನೆ ಕ್ಲಾಸಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ. ಡಿ ಇಂದ ಎಕ್ಸ್ ತನಕ ಎಷ್ಟು ಸಂಖ್ಯೆಗಳು ಬರ್ತವೆ, ಎಷ್ಟು ಅಲ್ಫಾಬೆಟ್ಸ್ ಬರ್ತಾವೆ ಅಂತ ಒಂದು ಕ್ವಶನ್ ಇತ್ತು 4 ಇಂದ 24ಗೆ. ಸೊ ನಮ್ಗೆ ಎಷ್ಟು ಸಂಖ್ಯೆಗಳು ಬರ್ತಾವೆ ಅಂದರೆ, ಎಷ್ಟು ಅಲ್ಫಾಬೆಟ್ಸ್ ಬರ್ತಾವೆ ಅಂದರೆ ಈ ಡಿ ಮತ್ತು ಎಕ್ಸ್ ನಡುವೆ ಎಷ್ಟು ಅಲ್ಫಾಬೆಟ್ ಬರ್ತಾವೆ ಅಂದರೆ 24 ಇಂದ 4 ಮೈನಸ್ ಮಾಡಿದ್ರೆ ನಮಗೇನಾಗುತ್ತೆ 20 ಸಿಗುತ್ತೆ. ಸೊ ನಾನು ಆ್ಯಕ್ಚುಲಿ ಆನ್ಸರ್ ಹೇಳಿದ್ದು 19, ಬಟ್ ಟಿಕ್ ಮಾಡಿದ್ದಲ್ಲಿ 20. ಏನಂತಂದರೆ ಈ 20 ಬರುತ್ತಲ್ಲ, ಈ 20ಯಲ್ಲೇ ಒಂದು ಮೈನಸ್ ಮಾಡ್ಕೊಂಡ್ಬಿಟ್ರೆ, ಸೊ 20ಯಲ್ಲಿ ಮೈನಸ್ ಮಾಡಿದ್ರೆ ನಮಗೇನಾಗುತ್ತೆ 19 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಬೇಕಾದ್ರೆ 19 ಅಂತ ಹೇಳೀನಿ, ಬಟ್ ಓವರಲ್ ಆಗಿ 19 ಅಂತ ಹೇಳೀನಿ, ಬಟ್ ಟಿಕ್ ಮಾಡೋದ್ರಲ್ಲಿ 20 ಅಂತ ಮಾಡಿದ್ದೆ. ಆದ್ದರಿಂದ ಇದನ್ನು ನಾನು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ರಿ, ಅಷ್ಟೇ ಕರೆಕ್ಟ್ ಮಾಡ್ಕೊಳ್ರಿ. ಉಳಿಕೆದು ಇವತ್ತಿನ ಕ್ಲಾಸಲ್ಲಿ ಪ್ರಾಕ್ಟೀಸ್ ಸೆಟ್ ನಂಬರ್ 7 ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನಾರ ಡೌಟ್ ಇದ್ದರೆ ನೀವು ದಯವಿಟ್ಟು ಕಾಮೆಂಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಇವತ್ತಿನ ಕ್ಲಾಸಿನ PDF ನೋಟ್ಸ್ ಏನಾದ್ರು ಬೇಕಂತಂದರೆ, ಸೊ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಪ್ರತಿಯೊಂದು ಕ್ಲಾಸ್ದು PDF ನೋಟ್ಸ್ ಅವೈಲೇಬಲ್ ಇರ್ತವೆ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಬೇಕಿದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಇನ್ನೊಂದು ಇವತ್ತಿನ ಕ್ಲಾಸ್ ನಿಮ್ಗೆ ಏನೇನು ಯೂಸ್ಫುಲ್ ಆಗಿದ್ರೆ ಸೊ ದಯವಿಟ್ಟು ಮರಿಬೇಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ನಮ್ಮ ಪ್ರತಿಯೊಂದು ಕ್ಲಾಸ್ನ ಕಲಿಬೇಕಂದ್ರೆ, ಶಾರ್ಟ್ಕಟ್ ಕಲಿಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್.